ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 26, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಧೈರ್ಯ, ಚೈತನ್ಯ ಹಾಗೂ ಉತ್ಸಾಹದಿಂದ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ನಿಮ್ಮ ಸ್ವಭಾವದ ಸ್ಪಷ್ಟತೆ ಮತ್ತು ತಕ್ಷಣದ ನಿರ್ಧಾರಗಳ ಶಕ್ತಿ ಇಂದು ಒಳ್ಳೆಯ ಫಲ ನೀಡಬಹುದು. ಆದರೆ ಈ ಶಕ್ತಿ ಆವೇಶವಾಗಿ ತಿರುಗದಂತೆ ಎಚ್ಚರಿಕೆಯಿಂದ ನಡೆಯಬೇಕು. ನಿಮ್ಮ ಉತ್ಸಾಹ ಇತರರ ಪ್ರೇರಣೆಗೆ ಕಾರಣವಾಗಬಹುದು. ಹಳೆಯ ಪ್ರಾಜೆಕ್ಟ್ಗಳು ಮುಕ್ತಾಯವಾಗುವ ಯೋಗವಿದೆ. ಹೊಸ ಕಾರ್ಯಯೋಜನೆಗಳು ಚಿಂತನೆಯ ಹಂತಕ್ಕೆ ಬರುತ್ತವೆ. ಇಂದು ನೀವು ತೋರಿಸುವ ಆತ್ಮವಿಶ್ವಾಸ ನಿಮ್ಮ ಸುತ್ತಲಿನವರಿಗೆ ಶಕ್ತಿಯಂತೆ ಭಾಸವಾಗುತ್ತದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ಕರ್ತವ್ಯದ ಅರಿವು ಬಲವಾಗಿರುತ್ತದೆ. ಆದರೂ ಧೈರ್ಯಕ್ಕಿಂತ ಸಂಯಮದ ಮುಖ್ಯತೆಯನ್ನು ಮರೆಯಬೇಡಿ. ಹೊಸ ಪರಿಚಯಗಳು, ಬಳಕೆದಾರ ಸಂಪರ್ಕಗಳು ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚಿಸಲು ಇಂದಿನ ದಿನ ಅನುಕೂಲಕರ. ಪ್ರತಿಯೊಂದು ಹೆಜ್ಜೆಯನ್ನು ಗಮನಪೂರ್ವಕವಾಗಿ ಇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿರ್ಧಾರಾತ್ಮಕ ಸ್ವಭಾವ ಮತ್ತು ಸಮಯ ಪ್ರಜ್ಞೆ ನಿಮ್ಮನ್ನು ಎಲ್ಲರ ಕಣ್ಣಲ್ಲಿ ಮೆರೆದಿಸಬಹುದು. ನಿರ್ದಿಷ್ಟ ಗುರಿಯೊಂದಿಗೆ ಕಾರ್ಯಪದ್ಧತಿಯನ್ನು ಅನುಸರಿಸಿದರೆ ಉತ್ತಮ ಫಲ ಸಿಗಲಿದೆ. ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹ, ಹೊಸ ಹೊಣೆಗಾರಿಕೆ ಅಥವಾ ಪ್ರಮುಖ ಕಾರ್ಯದ ನೇತೃತ್ವ ದೊರೆಯುವ ಸಾಧ್ಯತೆಗಳಿವೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಮೆಟ್ಟಿಲಾಗಬಹುದು. ವೃತ್ತಿ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ಉತ್ತಮ ಸಂದರ್ಶನ ಅಥವಾ ಸಂಪರ್ಕವೊಂದು ದೊರೆಯಬಹುದು. ಆದರೆ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಶ್ರದ್ಧೆ, ಚಾತುರ್ಯ ಮತ್ತು ಸಮತೋಲನ ಅಗತ್ಯ. ವ್ಯಾಪಾರಿಗಳಿಗೆ ನೂತನ ವ್ಯವಹಾರ ಚರ್ಚೆ, ಲೆಕ್ಕಪತ್ರ ಪರಿಶೀಲನೆ ಅಥವಾ ಬಾಕಿ ಹಣ ಸಂಗ್ರಹದ ಕೆಲಸಗಳಲ್ಲಿ ಯಶಸ್ಸು ಸಿಗುವ ಯೋಗವಿದೆ. ಹೊಸ ಪಾಲುದಾರಿಕೆಗೆ ಈಗಲೇ ತೀರ್ಮಾನಿಸುವ ಮೊದಲು ಮತ್ತಷ್ಟು ಚಿಂತನೆ ಮಾಡಿ. ಬಂಡವಾಳ ಹೂಡಿಕೆಯಲ್ಲಿ ನಿರ್ಧಾರ ತಗ್ಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನ ಮತ್ತು ಜವಾಬ್ದಾರಿತ್ವ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ವಿಶೇಷವಾಗಿ ಮನೆಯ ಪುನರ್ ವ್ಯವಸ್ಥೆ, ವಾಹನ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ವೆಚ್ಚಗಳಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಯೋಗವಿದೆ. ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರ ಇಂದು ಕೈಗೊಳ್ಳುವುದು ಉತ್ತಮವಲ್ಲ. ಖರ್ಚು ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡುವುದು ಶ್ರೇಷ್ಠ. ಆರ್ಥಿಕ ಸಲಹೆಗಾಗಿ ಹಿರಿಯರ ಸಲಹೆ ಅಥವಾ ನಂಬಲಾದ ಸಲಹೆಗಾರರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಹಣದ ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದ ಶಕ್ತಿ ಸಾಧಾರಣ ಮಟ್ಟದಲ್ಲಿರಬಹುದು. ತಲೆನೋವು, ಜೀರ್ಣಕ್ರಿಯೆಯ ಸಮಸ್ಯೆ ಅಥವಾ ಕಡಿಮೆ ಉತ್ಸಾಹದ ಅನುಭವ ಆಗಬಹುದಾದ್ದರಿಂದ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ. ಆಹಾರ ಕ್ರಮ ನಿಯಮಿತವಾಗಿರಲಿ. ನೀರಿನ ಸೇವನೆ ಹೆಚ್ಚಿಸಿ. ತೈಲಯುಕ್ತ ಆಹಾರದಿಂದ ದೂರವಿರಿ. ಹಸಿವಿಲ್ಲದಾಗ ತಿನ್ನಬೇಡಿ. ಮನಸ್ಸಿನ ಒತ್ತಡ ನಿವಾರಣೆಗೆ ಯೋಗ ಅಥವಾ ಪ್ರಾಣಾಯಾಮ ಪ್ರಯೋಜನಕಾರಿಯಾದ್ದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು, ಅನಿರ್ದಿಷ್ಟ ಔಷಧ ಸೇವನೆ ತಪ್ಪಿಸಿ. ಆಯುರ್ವೇದ ತೈಲ ಮಸಾಜ್ ಅಥವಾ ಔಷಧೀಯ ಸ್ನಾನದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಮನ್ವಯದ ಅಗತ್ಯವಿದೆ. ಪತ್ನಿ, ಪತಿ ಅಥವಾ ಪಾಲಕರೊಂದಿಗೆ ಮಹತ್ವದ ವಿಚಾರಗಳ ಚರ್ಚೆ ಸಾಧ್ಯ. ನಿಮ್ಮ ಧೈರ್ಯ ಮತ್ತು ಗೌರವಪೂರ್ಣ ನಡವಳಿಕೆ ಈ ಸಂಬಂಧಗಳನ್ನು ನಯ ಮಾಡಬಲ್ಲದು. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಭಾವನಾತ್ಮಕವಾದ ಸಂವಾದಕ್ಕೆ ಇಂದು ಅವಕಾಶ ಸಿಗಬಹುದು. ಮನಸ್ಸಿನ ಮಾತುಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಇಂದು ಧರ್ಮಕರ್ಯವಾಗಿದೆ. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಎಲ್ಲರ ಅಭಿಪ್ರಾಯ ಕೇಳಿ ಮುಂದೆ ಹೋಗುವುದು ಉತ್ತಮ. ಕುಟುಂಬದಲ್ಲಿ ಹಿರಿಯರ ಸಾನ್ನಿಧ್ಯ ಇಂದು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ.
ಶನಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ನಿಮ್ಮ ಮನಸ್ಸಿನ ಭಯಗಳನ್ನು ನಿವಾರಿಸುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವರಿಗೆ ಅಥವಾ ಕೂಲಿಕಾರರಿಗೆ ಕಪ್ಪು ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭಕಾರಿಯಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಶನಿವಾರದ ದಿನ ಶನಿಗೆ ಸೇವೆ ಸಲ್ಲಿಸುವುದರಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಚೈತನ್ಯ, ಸ್ಫೂರ್ತಿ ಹಾಗೂ ಉತ್ಸಾಹದ ಸಂಕೇತ. ನಿಮ್ಮ ನಿರ್ಧಾರಗಳಲ್ಲಿ ಧೈರ್ಯ ತರುವ, ನಿಮ್ಮ ಗುರಿಗೆ ನಿಮ್ಮನ್ನು ಹತ್ತಿರ ಕರೆದೊಯ್ಯುವ ಶಕ್ತಿ ಹೊಂದಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿಯ, ಉತ್ಸಾಹದ ಹಾಗೂ ಚೈತನ್ಯದ ಸಂಕೇತ. ಈ ಬಣ್ಣದ ಉಡುಗೆ, ಸ್ಕಾರ್ಫ್ ಅಥವಾ ಪುಷ್ಪ ಬಳಕೆಯು ನಿಮಗೆ ಇಂದು ಶಕ್ತಿಯ ಅನುಭವ ನೀಡಬಹುದು. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ನಿಮ್ಮ ಶಕ್ತಿ ಶಿಖರದ ಮೇಲೆ ಇರುತ್ತದೆ. ದೇವತಾ ಪೂಜೆ, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಅಥವಾ ಹೊಸ ಪ್ರಾರಂಭಗಳಿಗೆ ಈ ಸಮಯ ಅನುಕೂಲ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಸ್ಥಿರತೆ, ಶ್ರದ್ಧೆ ಮತ್ತು ಶಾಂತಿಯುತ ನಡೆ ಮೂಲಕ ದಿನವನ್ನು ಸಮರ್ಥವಾಗಿ ಮುನ್ನಡೆಸುವ ಸಾಧ್ಯತೆ ಇದೆ. ನಿಮ್ಮ ಸಹಜವಾದ ಸ್ಥಿತಪ್ರಜ್ಞೆ ಮತ್ತು ಭದ್ರತೆ ಇಂದು ಕಾರ್ಯಗಳಲ್ಲಿ ಯಶಸ್ಸಿಗೆ ಕಾರಣವಾಗಬಹುದು. ದಿನದ ಆರಂಭದಲ್ಲಿ ಸ್ವಲ್ಪ ದೌರ್ಬಲ್ಯ, ಆಲಸ್ಯ ಇದ್ದರೂ ಮಧ್ಯಾಹ್ನದ ವೇಳೆಗೆ ಚೈತನ್ಯ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಧೈರ್ಯಕ್ಕೆ ಸತತ ಪರಿಶೀಲನೆ ಆಗಬಹುದು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಒಳಚಿಂತನ ಮತ್ತು ಜವಾಬ್ದಾರಿಗಳ ಪಾಠಗಳು ನಿಮ್ಮ ಜೀವನದಲ್ಲಿ ಹೊಸ ಅರ್ಥ ತರಬಹುದು. ಕಾರ್ಯಪದ್ಧತಿಯಲ್ಲಿ ಶಿಸ್ತಿನ ಪಾಲನೆಯಿಂದ ಉತ್ತಮ ಫಲ ಸಿಗಲಿದೆ. ಹಳೆಯ ಗೆಳೆಯರೊಂದಿಗೆ ಸಂಪರ್ಕ ಪುನಃಸ್ಥಾಪನೆ, ಕುಟುಂಬ ಸಂಬಂಧಿತ ಚರ್ಚೆಗಳು ಮತ್ತು ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಆಲೋಚನೆಗೆ ಇಂದು ಸೂಕ್ತ ಸಮಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶಾಂತ, ಸ್ಥಿರ ಮತ್ತು ಸಮತೋಲನದ ನಡವಳಿಕೆ ನಿಮಗೆ ಸಹೋದ್ಯೋಗಿಗಳಿಂದ ಗೌರವದ ಪಾತ್ರವಾಗಿಸಬಹುದು. ಹಿರಿಯರಿಂದ ಕೆಲವು ಮಹತ್ವದ ಸಲಹೆಗಳು ಸಿಗುವ ಸಾಧ್ಯತೆ ಇದೆ. ಇವುಗಳನ್ನು ಗಂಭೀರವಾಗಿ ಪರಿಗಣಿಸಿ. ಹೊಸ ಹೊಣೆಗಾರಿಕೆಗಳನ್ನು ವಹಿಸಿಕೊಂಡು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವಿದೆ. ಆದರೆ ತುರ್ತು ನಿರ್ಧಾರಗಳಿಗೆ ಈ ದಿನ ಸೂಕ್ತವಲ್ಲ. ಪ್ರತಿಯೊಂದು ಅಂಶವನ್ನು ವಿಶ್ಲೇಷಿಸಿ ನಡೆಯುವುದು ಉತ್ತಮ. ವೃತ್ತಿ ಬದಲಾವಣೆ ಯೋಚನೆಯಲ್ಲಿರುವವರಿಗೆ ಇನ್ನೂ ನಿರೀಕ್ಷೆ ಮುಂದುವರಿಯಬಹುದು. ನಿರಾಶೆ ಬೇಡ. ಧೈರ್ಯ ಹಾಗೂ ಸಹನೆಯು ಫಲ ನೀಡುತ್ತದೆ. ಉದ್ಯಮಿಗಳಿಗಾಗಿ ಇಂದು ಲಾಭದ ಸ್ವರೂಪದಲ್ಲಿ ಬೆಳಕು ಕಾಣುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಪಡೆಯುವುದು ಸಾಧ್ಯ. ಆದರೆ ಹೊಸ ಒಪ್ಪಂದಗಳ ವಿಚಾರದಲ್ಲಿ ನಿಖರ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸಮತೋಲನ, ಸಂಯಮ ಮತ್ತು ಜವಾಬ್ದಾರಿಯತ್ತ ಜೋರಾಗಿರಬೇಕು. ಅನಿರೀಕ್ಷಿತ ವೆಚ್ಚಗಳು ಮನೆಯ ಅಥವಾ ಹಿರಿಯರ ಆರೋಗ್ಯದ ಜೊತೆ ಸಂಬಂಧಿಸಿದ ಹಿನ್ನೆಲೆಯಲ್ಲಿ ಸಂಭವಿಸಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಸಿಗುವ ಯೋಗವಿದೆ. ಬ್ಯಾಂಕಿಂಗ್ ವ್ಯವಹಾರಗಳು ಅಥವಾ ಸಾಲದ ವಿಷಯಗಳಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೆ ಇಂದು ಮುಂದಿಟ್ಟುಕೊಳ್ಳುವುದು ಉತ್ತಮವಲ್ಲ. ಹಣಕಾಸಿನಲ್ಲಿ ನಿರ್ಧಾರ ಕೈಗೊಂಡು ಆಸ್ತಿ ಖರೀದಿ ಅಥವಾ ದಾನ ವಿತರಣೆಯ ಚಟುವಟಿಕೆ ಮಾಡುವುದು ಶುಭ. ಹಿರಿಯರ ಸಲಹೆ ಆಧರಿಸಿ ಹಣ ಹೂಡಿಕೆ ಮಾಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಶಕ್ತಿಯು ಮಧ್ಯಮವಾಗಿ ಕಾಣಬಹುದು. ಆಲಸ್ಯ, ತಲೆಯ ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳ ಸಾಧ್ಯತೆ ಇದೆ. ಆಹಾರ ಕ್ರಮದಲ್ಲಿ ನಿಯಮ ಮತ್ತು ನಿದ್ರೆ ಶಿಸ್ತಿನ ಪಾಲನೆಯೂ ಮುಖ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ದೇಹವನ್ನು ತಂಪಾಗಿಡುವ ಪ್ರಯತ್ನ ಮಾಡಿ. ಬೇರೆಯವರ ಆರೋಗ್ಯದ ವಿಚಾರದಲ್ಲೂ ಹೆಚ್ಚಿನ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಬಹುದು. ಆರೋಗ್ಯದಲ್ಲಿ ಸಮತೋಲನಕ್ಕಾಗಿ ಯೋಗ, ಜಪ ಅಥವಾ ಪ್ರಾಣಾಯಾಮ ಅನುಸರಿಸುವುದು ಉತ್ತಮ. ಆಯುರ್ವೇದ ಔಷಧಿ ಅಥವಾ ಮನಃಶಾಂತಿಯ ಚಿಕಿತ್ಸೆಗಳು ಇಂದು ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂತೋಷ ಮತ್ತು ಸಮರ್ಪಣೆಯ ತಳಹದಿಯೂ ಹೆಚ್ಚು ಸ್ಪಷ್ಟವಾಗುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಸಾಧ್ಯವಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಯೋಜನೆ ಕುರಿತು ಚರ್ಚೆಗಳು ನಡೆಯಬಹುದು. ಹಿರಿಯರ ಸಾನ್ನಿಧ್ಯದಲ್ಲಿ ಸೌಮ್ಯತೆ, ನೆಮ್ಮದಿ ಉಂಟಾಗುತ್ತದೆ. ಇವರಿಂದ ಅನುಭವ ಶಕ್ತಿಯು ನಿಮ್ಮ ನಿರ್ಧಾರಗಳಿಗೆ ಬೆಳಕು ಚೆಲ್ಲಬಹುದು. ಕುಟುಂಬದ ಒಗ್ಗಟ್ಟಿಗೆ ನಿಮಗಿರುವ ಬದ್ಧತೆ ಇತರರ ಪಾಲಿಗೆ ಪ್ರೇರಣೆಯಾಗುತ್ತದೆ. ವೈವಾಹಿಕ ಸಂಬಂಧಗಳಲ್ಲಿ ಸಹಕಾರ ಮತ್ತು ನಂಬಿಕೆಯು ಹೆಚ್ಚಿನ ಘನತೆಯನ್ನು ತರುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವ ಶಮನಗೊಳಿಸಲು ಶನಿವಾರದ ದಾನ, ಜಪ ಮತ್ತು ಶನಿ ಆರಾಧನೆ ಅತ್ಯಂತ ಅನುಕೂಲ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ
ಎಂಬ ಮಂತ್ರವನ್ನು ಶ್ರದ್ಧೆಯಿಂದ 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನು ಬೆಳಗಿ ಶನಿಗೆ ಅರ್ಪಿಸಿ. ಬಡವರಿಗೆ ಅಥವಾ ವೃದ್ಧರಿಗಾಗಿ ಆಹಾರ ಅಥವಾ ವಸ್ತ್ರ ದಾನ ಮಾಡಿ. ನೀಲ ಅಥವಾ ಕಪ್ಪು ಹೂವಿನ ಮಾಲೆ ಶನಿಗೆ ಅರ್ಪಿಸುವುದು ಶುಭ. ಈ ಮೂಲಕ ನಿಮ್ಮ ಕಾರ್ಯಗಳು ಮನಸ್ಸಿನ ಶಾಂತಿಗೆ ಕಾರಣವಾಗಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸುಧಾರಣೆಯ, ಆರೈಕೆ ಮತ್ತು ಸಮತೋಲನದ ಸಂಕೇತ. ಇದು ಕುಟುಂಬಪರ ಸಂಬಂಧಗಳಿಗೆ ಉತ್ತೇಜನ ನೀಡುತ್ತದೆ. ಇದನ್ನು ನಿಮ್ಮ ನಿರ್ಧಾರಗಳಲ್ಲಿ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ಚೈತನ್ಯ ಮತ್ತು ಪುನಃಶಕ್ತಿ ಒದಗಿಸುವ ಬಣ್ಣ. ಈ ಬಣ್ಣದ ಉಡುಪು ಅಥವಾ ಪುಷ್ಪ ಬಳಕೆ ಇಂದು ನಿಮ್ಮ ಮನಸ್ಸಿಗೆ ತಂಪು ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಧೈರ್ಯ, ಮನಃಶಕ್ತಿ ಮತ್ತು ನಿರ್ಧಾರ ಶಕ್ತಿ ಉನ್ನತ ಮಟ್ಟದಲ್ಲಿರುತ್ತದೆ. ಆಧ್ಯಾತ್ಮಿಕ ಕ್ರಿಯೆಗಳು, ಕುಟುಂಬ ನಿರ್ಧಾರಗಳು ಅಥವಾ ಆರ್ಥಿಕ ಚಟುವಟಿಕೆಗಳಿಗೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಸಂವಹನ, ಬುದ್ಧಿವಂತಿಕೆ ಮತ್ತು ಹೊಂದಿಕೊಳ್ಳುವಿಕೆಯ ದಿನ. ನಿಮ್ಮ ವಾಕ್ಚಾತುರ್ಯ ಮತ್ತು ಬಹುಮುಖ ಪ್ರತಿಭೆ ಇಂದು ಅನೇಕ ಕಾರ್ಯಗಳಲ್ಲಿ ಯಶಸ್ಸು ತಂದುಕೊಡಬಹುದು. ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ ತರಲು ನೀವು ಉತ್ಸುಕರಾಗಿರುತ್ತೀರಿ. ಆದರೆ ನಿಮ್ಮ ಗಮನವು ಬೇರೆ ಬೇರೆ ವಿಷಯಗಳ ಮೇಲೆ ಹಂಚಿ ಹೋಗದಂತೆ ನೋಡಿಕೊಳ್ಳಿ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಆಲೋಚನೆಗಳಲ್ಲಿ ಗಂಭೀರತೆ ಮತ್ತು ತಾಳ್ಮೆ ಇರಲಿ. ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ. ಆಳವಾಗಿ ಯೋಚಿಸಿ ಮುಂದುವರಿಯುವುದು ಉತ್ತಮ. ಹೊಸ ವ್ಯಕ್ತಿಗಳ ಭೇಟಿ, ಪ್ರಮುಖ ಮಾತುಕತೆಗಳು ಅಥವಾ ಕಲಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಇಂದು ಸೂಕ್ತವಾದ ದಿನ. ನಿಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಮತ್ತು ಇತರರಿಂದ ಕಲಿಯಲು ಮುಕ್ತರಾಗಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ತಾರ್ಕಿಕ ಚಿಂತನೆಗೆ ಮನ್ನಣೆ ಸಿಗಬಹುದು. ನಿಮ್ಮ ಆಶಯಗಳನ್ನು ಸ್ಪಷ್ಟವಾಗಿ ಮಂಡಿಸುವುದರಿಂದ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಅಥವಾ ತಂಡದ ನೇತೃತ್ವ ವಹಿಸಲು ನಿಮಗೆ ಅವಕಾಶಗಳು ಬರಬಹುದು. ನಿಮ್ಮ ಸಂವಹನ ಕೌಶಲ್ಯವು ಈ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾಗುತ್ತದೆ. ವೃತ್ತಿ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಾಧಕ ಬಾಧಕಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರನ್ನು ಸೆಳೆಯಲು ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ಇಂದು ಉತ್ತಮ ದಿನ. ಮಾರುಕಟ್ಟೆಯ ಬದಲಾವಣೆಗಳಿಗೆ ಅನುಗುಣವಾಗಿ ನಿಮ್ಮ ತಂತ್ರಗಳನ್ನು ಬದಲಾಯಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಆದಾಯ ಹಾಗೂ ವೆಚ್ಚಗಳ ಬಗ್ಗೆ ಗಮನವಿರಲಿ. ಹಳೆಯ ಬಾಕಿ ಹಣವು ಮರಳಿ ಬರುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಮತ್ತು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಲು ಇದು ಒಳ್ಳೆಯ ಸಮಯ. ನಿಮ್ಮ ಆರ್ಥಿಕ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಸೇವನೆಯು ಮುಖ್ಯ. ನಿದ್ರೆಯ ಕೊರತೆ ಅಥವಾ ಆಯಾಸದ ಅನುಭವವಾಗಬಹುದು. ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಹೊಸ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಮನಸ್ಸನ್ನು ಉಲ್ಲಾಸವಾಗಿರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ಅವರೊಂದಿಗೆ ಸಮಯ ಕಳೆಯಿರಿ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿ. ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಅವುಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಬೆರೆಯುವುದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಕಡಿಮೆಗೊಳಿಸಲು ಬಡವರಿಗೆ ಸಹಾಯ ಮಾಡಿ ಮತ್ತು ಕಷ್ಟದಲ್ಲಿರುವವರಿಗೆ ನಿಮ್ಮ ಕೈಲಾದಷ್ಟು ದಾನ ನೀಡಿ. ಶನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಿ ಅಥವಾ ಕೇಳಿ. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಒಳ್ಳೆಯದು. ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬದಲಾವಣೆ, ಹೊಂದಾಣಿಕೆ ಮತ್ತು ಸಂವಹನದ ಸಂಕೇತ. ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಸಂತೋಷ, ಬುದ್ಧಿವಂತಿಕೆ ಮತ್ತು ಆಶಾವಾದದ ಸಂಕೇತ. ಈ ಬಣ್ಣವನ್ನು ಬಳಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ.
ಶುಭ ಸಮಯ ಮಧ್ಯಾಹ್ನ 1ರಿಂದ ಮಧ್ಯಾಹ್ನ 2:30. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಚಟುವಟಿಕೆಗಳು ಹೆಚ್ಚಿರುತ್ತವೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಸಂವಹನ ಸಂಬಂಧಿತ ಕಾರ್ಯಗಳನ್ನು ಮಾಡಲು ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕ ಮತ್ತು ಸೂಕ್ಷ್ಮವಾದ ದಿನ. ನಿಮ್ಮ ಅಂತರಂಗದ ಭಾವನೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತೀರಿ. ಕುಟುಂಬ ಮತ್ತು ಮನೆಯ ವಿಷಯಗಳ ಬಗ್ಗೆ ನಿಮ್ಮ ಗಮನ ಹೆಚ್ಚಿರುತ್ತದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲು ನೀವು ಬಯಸುತ್ತೀರಿ, ಆದರೆ ಅತಿಯಾದ ಭಾವನಾತ್ಮಕತೆಯಿಂದ ಕೆಲವು ತೊಂದರೆಗಳು ಉಂಟಾಗಬಹುದು. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡುತ್ತದೆ. ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ಪ್ರಯತ್ನಿಸಿ. ತಾಳ್ಮೆಯಿಂದ ಇರುವುದು ಮುಖ್ಯ. ಹಳೆಯ ನೆನಪುಗಳು ನಿಮ್ಮನ್ನು ಕಾಡಬಹುದು, ಆದರೆ ವರ್ತಮಾನದಲ್ಲಿ ಜೀವಿಸಲು ಪ್ರಯತ್ನಿಸಿ. ನಿಮ್ಮ ಆಪ್ತರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿಗೆ ಹಗುರವೆನಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ತಂಡದ ಕೆಲಸಕ್ಕೆ ಹೆಚ್ಚಿನ ಮಹತ್ವ ನೀಡಿ. ನಿಮ್ಮ ಸೂಕ್ಷ್ಮ ಸ್ವಭಾವದಿಂದಾಗಿ ನೀವು ಇತರರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ. ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವಾಗ ಎಚ್ಚರಿಕೆಯಿಂದಿರಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸಿ. ಮೇಲಧಿಕಾರಿಗಳ ಸಲಹೆಗಳನ್ನು ಪರಿಗಣಿಸಿ. ವೃತ್ತಿ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ತಾಳ್ಮೆ ಮುಖ್ಯ. ಸದ್ಯಕ್ಕೆ ಇರುವ ಕೆಲಸದ ಮೇಲೆ ಗಮನ ಹರಿಸಿ. ವ್ಯಾಪಾರಿಗಳಿಗೆ ಹೂಡಿಕೆ ಮಾಡುವ ಬಗ್ಗೆ ಹೆಚ್ಚಿನ ಚಿಂತನೆ ಅಗತ್ಯ. ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಮನೆಯ ದುರಸ್ತಿ ಅಥವಾ ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಹಣ ಖರ್ಚಾಗಬಹುದು. ಹಳೆಯ ಸಾಲಗಳನ್ನು ಮರುಪಾವತಿ ಮಾಡಲು ಪ್ರಯತ್ನಿಸಿ. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ಮುಂದೂಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು. ಸಮತೋಲಿತ ಆಹಾರ ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಧ್ಯಾನ ಮತ್ತು ಯೋಗದಂತಹ ಚಟುವಟಿಕೆಗಳ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ. ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರಿಗೆ ಬೆಂಬಲ ನೀಡಿ. ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಸಣ್ಣಪುಟ್ಟ ವಿಷಯಗಳಿಗೆ ಕೋಪ ಮಾಡಿಕೊಳ್ಳಬೇಡಿ. ಮಕ್ಕಳೊಂದಿಗೆ ಆಟವಾಡಿ ಮತ್ತು ಅವರೊಂದಿಗೆ ಸಂತೋಷವಾಗಿರಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಾಂತಗೊಳಿಸಲು ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ. ಬಡವರಿಗೆ ಅನ್ನದಾನ ಮಾಡಿ. ಕಪ್ಪು ಎಳ್ಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಶನಿದೋಷ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಹಕಾರ, ಸೂಕ್ಷ್ಮತೆ ಮತ್ತು ಸಮತೋಲನದ ಸಂಕೇತ. ಇದು ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತ. ಈ ಬಣ್ಣವನ್ನು ಬಳಸುವುದು ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 2ರಿಂದ ಮಧ್ಯಾಹ್ನ 3:30. ಈ ಸಮಯದಲ್ಲಿ ನಿಮ್ಮ ಭಾವನಾತ್ಮಕ ಸ್ಥಿತಿ ಉತ್ತಮವಾಗಿರುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ. ಮುಂದಿನದಾಗಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಘನತೆ ಮತ್ತು ನಾಯಕತ್ವದಿಂದ ಹೊರಹೊಮ್ಮುವ ದಿನ. ನಿಮ್ಮ ಭಿನ್ನಮಟ್ಟದ ದೃಷ್ಟಿಕೋನ ಹಾಗೂ ಉತ್ಸಾಹ ಇತರರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನೀವು ಸ್ವಲ್ಪ ಗಂಭೀರತೆ ಪಡೆಯಬಹುದು, ಆದರೆ ಅದು ನಿಮ್ಮ ಒಳಜೀವನದ ತಾತ್ವಿಕತೆ ಮತ್ತು ಆತ್ಮಪರಿಶೀಲನೆಗೆ ದಾರಿ ಮಾಡಿಕೊಡುತ್ತದೆ. ದಿನದ ಮೊದಲಾರ್ಧದಲ್ಲಿ ಸ್ಥಿತಿಗತಿಗಳು ಬದಲಾಗಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ವಿವೇಕದಿಂದ ಎಲ್ಲವನ್ನೂ ಸಮತೋಲಿತವಾಗಿಸಬಹುದು. ಹೊಸ ಯೋಜನೆಗಳು, ಸೃಜನಾತ್ಮಕ ಚಟುವಟಿಕೆಗಳಿಗೆ ಇಂದು ಉತ್ತಮ ಸಮಯ. ನಿಮ್ಮ ಮಾತಿನ ಶಕ್ತಿ ಹೆಚ್ಚಿರುತ್ತದೆ, ಅದನ್ನು ಜವಾಬ್ದಾರಿಯಿಂದ ಬಳಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರವಾಗಿ ನಿಮಗೆ ಪ್ರಾಮುಖ್ಯತೆಯ ದಿನ. ಕಾರ್ಯಕ್ಷೇತ್ರದಲ್ಲಿ ನೀವು ತೋರಿಸುವ ಆತ್ಮವಿಶ್ವಾಸ ಹಾಗೂ ನಿರ್ಧಾರ ಶಕ್ತಿಗೆ ಮೆಚ್ಚುಗೆ ಸಿಗಬಹುದು. ಹಿರಿಯ ಅಧಿಕಾರಿಗಳಿಂದ ವಿಶೇಷ ಜವಾಬ್ದಾರಿಗಳ ನಿರೀಕ್ಷೆ ಇರಬಹುದು.
ಅಧಿಕಾರ ಅಥವಾ ನಿರ್ವಹಣಾ ಹುದ್ದೆಗಳಲ್ಲಿ ಇರುವವರು ಇಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭ ಎದುರಾಗಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ, ಆದರೆ ಕೆಲವು ಅಪೂರ್ಣ ಕೆಲಸಗಳನ್ನು ಮುಕ್ತಾಯ ಮಾಡುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಸಂದರ್ಶನದಲ್ಲಿ ತಮ್ಮ ನೈಪುಣ್ಯತೆ ಮಿಂಚಿಸಲು ಈ ಸಮಯ ಉಪಯುಕ್ತ. ಹೊಸ ಉದ್ಯೋಗದ ಅವಕಾಶಗಳು ದಾರಿ ತೋರಿಸಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಕುರಿತಂತೆ ಹೊಸ ಯೋಚನೆಗಳು ಬರಬಹುದು. ವ್ಯಾಪಾರಕ್ಕೆ ಹೊಸ ಲೈಫ್ ಒದಗಿಸಬಹುದಾದ ದಿನವಿದು. ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ ಪಡೆಯುವುದು, ಹೊಸ ಪಾಲುದಾರರ ಸಂವಾದಕ್ಕೆ ಶುಭ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಜವಾಬ್ದಾರಿತ್ವದ ನಡೆ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಇವು ವಾಹನ, ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತವಾಗಿರಬಹುದು. ಆದ್ದರಿಂದ ಹಣವನ್ನು ಸರಿಯಾಗಿ ನಿರ್ವಹಿಸುವ ಅಗತ್ಯವಿದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ, ಆದರೂ ಇಂದಿನ ದಿನ ಹೊಸ ಹೂಡಿಕೆಗೆ ಅನುಕೂಲವಿಲ್ಲ. ಸಾಲದ ವ್ಯವಹಾರಗಳಿಗೆ ದೂರವಿರುವುದು ಶ್ರೇಷ್ಠ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಮತ್ತು ಪಾರದರ್ಶಕತೆಯ ಅನುಭವಗಳನ್ನು ಉತ್ತಮಪಡಿಸಬಲ್ಲವು. ದಾನ ಧರ್ಮ, ಸಾತ್ವಿಕ ಸೇವೆಯಿಂದ ನಿಮ್ಮ ಹಣದ ಚಕ್ರ ಶುದ್ಧಗೊಳ್ಳುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಈ ದಿನ ಉತ್ತಮವೇನಿಲ್ಲ. ಶರೀರದಲ್ಲಿ ಜಡತ್ವ, ಕಮ್ಮಿ ಶಕ್ತಿ ಅಥವಾ ತಲೆನೋವು, ರಕ್ತದೊತ್ತಡ, ಪಿತ್ತದ ಸಮಸ್ಯೆಗಳ ಸಂಭವವಿದೆ. ನೀರಿನ ಸೇವನೆ ಹೆಚ್ಚಿಸಿ, ವಿಟಮಿನ್ಗಳುಳ್ಳ ಆಹಾರ ಸೇವಿಸಿ. ಶನಿಗ್ರಹನ ಪ್ರಭಾವದಿಂದಾಗಿ ಕೆಲವೊಂದು ಮಾನಸಿಕ ಒತ್ತಡ, ಆತಂಕಗಳು ಉಂಟಾಗಬಹುದು. ಆದರೆ ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗದಿಂದ ಈ ಶಕ್ತಿಹೀನತೆ ನಿವಾರಣೆಯಾಗುತ್ತದೆ. ಈ ದಿನ ಎಣ್ಣೆ ಮಸಾಜ್, ತುಳಸಿ ಅಥವಾ ನೆಮ್ಮದಿಕರ ಔಷಧೀಯ ವಾತಾವರಣದ ಸ್ನಾನದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಇತರರ ಆರೋಗ್ಯದ ಜವಾಬ್ದಾರಿಯೂ ನಿಮ್ಮ ಮೇಲಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿಯ ವಾತಾವರಣವಿದ್ದರೂ ಕೆಲವೊಂದು ಗಂಭೀರ ಚರ್ಚೆಗಳು ನಡೆಯಬಹುದು. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಗೌರವಪೂರ್ಣ ಚರ್ಚೆಗಳಿಂದ ಸಕಾರಾತ್ಮಕ ತೀರ್ಮಾನಗಳತ್ತ ದಾರಿ ಹೊಂದಬಹುದು. ಇದು ಸಂಗಾತಿಯೊಂದಿಗೆ ನಿರ್ಣಯಗಳನ್ನು ಹಂಚಿಕೊಳ್ಳುವ, ಆತ್ಮೀಯವಾಗಿ ಮಾತುಕತೆ ನಡೆಸುವ ಸಮಯ. ನಿಮ್ಮ ಪ್ರೀತಿ, ಸಹಕಾರ ಮತ್ತು ಧೈರ್ಯ ಕುಟುಂಬದಲ್ಲಿ ನೆಮ್ಮದಿ ತರಬಹುದು. ಮಕ್ಕಳಿಗೆ ಮಾರ್ಗದರ್ಶನ, ಹಿರಿಯರ ಆಶೀರ್ವಾದ ಪಡೆಯುವ ದಿನವಿದು. ತಮ್ಮ ಮಾತಿನಲ್ಲಿ ಶಕ್ತಿ ಇರುವುದರಿಂದ ತಿಳಿದುಕೊಂಡು ಮಾತನಾಡುವುದು ಅಗತ್ಯ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದ ಉಂಟಾಗುವ ಭಾವನಾತ್ಮಕ ತೊಂದರೆಗಳನ್ನು ನಿವಾರಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಶನಿಗೆ ಕಪ್ಪು ಬಟ್ಟೆ, ಬೇಳೆ, ಎಳ್ಳು ಅಥವಾ ಉಡುಪಿ ದೀಪ ದಾನ ಮಾಡಿದರೆ ಆತ್ಮಶಕ್ತಿ ಶುದ್ಧಗೊಳ್ಳುತ್ತದೆ. ಕೂಲಿಕಾರರಿಗೆ ಆಹಾರ ಅಥವಾ ವಸ್ತ್ರ ದಾನ ಮಾಡಿ. ಈ ಶನಿವಾರದ ಶಕ್ತಿ ನಿಮಗೆ ಹಿತಕರವಾಗಿ ಪರಿಣಮಿಸಲಿದೆ. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿಯ, ನಾಯಕತ್ವದ ಮತ್ತು ಪೂರ್ಣತೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಉತ್ಸಾಹ ಇನ್ನಷ್ಟು ಹೆಚ್ಚಾಗಬಹುದು. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಇಂದು ನಿಮ್ಮ ಗಂಭೀರತೆ, ದೃಢತೆ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಕಪ್ಪು ಬಟ್ಟೆ ಅಥವಾ ಕಪ್ಪು ಬಣ್ಣದ ಹೂವುಗಳಿಂದ ದೇವತಾ ಪೂಜೆ ಮಾಡುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ದೇವತಾ ಪೂಜೆ, ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿಶೇಷ ಜವಾಬ್ದಾರಿಗಳ ನಡಿಯಲ್ಲಿ ಸಮತೋಲನ ಸಾಧಿಸುವ ಅಗತ್ಯವಿದೆ. ನಿಮ್ಮ ಗಮನವು ಅತಿ ಸೂಕ್ಷ್ಮ, ವಿಶ್ಲೇಷಣಾತ್ಮಕ ಶಕ್ತಿ ಗರಿಷ್ಠವಾಗಿದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಗಂಭೀರವಾದ ಚಿಂತನೆಗಳಿಗೆ ಒಳಗಾಗಬಹುದು, ಆದರೆ ಇದು ನಿಮ್ಮ ಆತ್ಮವಿಶ್ಲೇಷಣೆಗೆ ನೆರವಾಗುವ ದಿನ. ಹಳೆಯ ವಿಷಯಗಳನ್ನು ಪುನರ್ಮೌಲ್ಯಮಾಪನ ಮಾಡುವ, ಮುನ್ನಡೆಗೆ ಸೂಕ್ತ ಮಾರ್ಗ ತೀರ್ಮಾನಿಸುವ ಸಮಯವಿದು. ನಿಮ್ಮ ಸ್ವಾಭಾವಿಕ ನಿಯಮಾನುಸಾರವಾದ ವರ್ತನೆ, ಶಿಸ್ತು ಮತ್ತು ಶುದ್ಧತೆಗೆ ಆದ್ಯತೆ ಇವತ್ತು ಉತ್ತಮ ಫಲ ನೀಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡುವವರು ದೂರವಿರಬಹುದು, ಆದ್ದರಿಂದ ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯಬೇಕು. ಪುನಃ ಸಂಯೋಜನೆ, ಪುನರ್ಯೋಜನೆ ಹಾಗೂ ಮುಂದಿನ ಗುರಿಗಳ ಬಗ್ಗೆ ಚಿಂತನೆಗೆ ಇವತ್ತು ಉತ್ತಮ ಸಮಯ. ನಿಮ್ಮ ಉಪಾಯಗಳು ಫಲ ನೀಡಲು ಇನ್ನು ಸ್ವಲ್ಪ ಸಮಯ ಬೇಕು, ತಾಳ್ಮೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ನಿಮಗೆ ಹೆಚ್ಚು ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ನಿಮಗೆ ಹಂಚಿಕೆಯಾಗುವ ಕೆಲಸಗಳು ಸ್ವಲ್ಪ ಸವಾಲಿನದಾಗಬಹುದು, ಆದರೆ ನಿಮ್ಮ ಕ್ರಮಬದ್ಧತೆ, ನಿಯಮಾನುಸಾರ ನಡೆ ನಿಮಗೆ ಸಹಾಯ ಮಾಡುತ್ತದೆ. ಹಿರಿಯ ಅಧಿಕಾರಿಗಳಿಂದ ಕಾರ್ಯದ ನಿರೀಕ್ಷೆಯೂ ಅಧಿಕವಾಗಬಹುದು.
ಈ ಸಮಯದಲ್ಲಿ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವ ಬದಲು ಎಲ್ಲ ಆಯ್ಕೆಗಳನ್ನು ವಿಶ್ಲೇಷಿಸಿ ಮುಂದುವರಿಯುವುದು ಶ್ರೇಷ್ಠ. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಅನಾವಶ್ಯಕ ವ್ಯಾಖ್ಯಾನಗಳು ಅಥವಾ ಗೊಂದಲಗಳಿಂದ ದೂರವಿರಿ. ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಇಂದು ಸಂದರ್ಶನ ಅಥವಾ ಆಫರ್ ಪತ್ರದ ನಿರೀಕ್ಷೆಯ ಭವಿಷ್ಯವಿದೆ. ವ್ಯವಹಾರ ನಡೆಸುತ್ತಿರುವವರು ತಮ್ಮ ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಪುನಃ ಸ್ಥಾಪಿಸುವ, ಪಾವತಿಗಳ ಪರಿಶೀಲನೆ ಮಾಡುವ ಮತ್ತು ಸೇವೆಯ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡುವ ದಿನವಿದು. ಹೊಸ ವ್ಯವಹಾರ ಒಪ್ಪಂದಗಳಲ್ಲಿ ಬಹುಮಟ್ಟಿಗೆ ಅನುಕೂಲವಿದೆ, ಆದರೆ ದಾಖಲೆಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಹೆಚ್ಚು ಜವಾಬ್ದಾರಿತ್ವ ಅಗತ್ಯವಿದೆ. ಕೆಲವು ನಿರೀಕ್ಷಿತ ಆದಾಯಗಳು ತಡವಾಗಿ ಬರಬಹುದು, ಆದರೆ ನಿಭಾಯಿಸಬಹುದಾದ ಖರ್ಚುಗಳು ನಿಮ್ಮ ಶಿಸ್ತಿನಿಂದ ಸಮತೋಲನವಾಗುತ್ತವೆ. ಹಳೆಯ ಸಾಲಗಳು ಅಥವಾ ಬಾಕಿ ಹಣದ ಸಂಗ್ರಹದಲ್ಲಿ ತೊಂದರೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಆರ್ಥಿಕ ಪ್ಲಾನಿಂಗ್ ಅನ್ನು ಗಂಭೀರವಾಗಿ ಪರಿಗಣಿಸಿ. ಹೊಸ ಹೂಡಿಕೆಗಳಿಗೆ ಅನುಕೂಲಕರ ದಿನವಲ್ಲ, ವಿಶೇಷವಾಗಿ ನೂತನ ವ್ಯವಹಾರ ಅಥವಾ ಲಾಭದ ಆಸೆಗಳಲ್ಲಿ ತಕ್ಷಣ ತೀರ್ಮಾನ ಕೈಗೊಳ್ಳಬೇಡಿ. ಮಾತೃಪಕ್ಷದಿಂದ ಹಣಕಾಸು ಸಹಾಯ ಅಥವಾ ಪಿತಾಮಹರ ಆಶೀರ್ವಾದದಿಂದ ಲಾಭವಾಗುವ ಸೂಚನೆ ಇದೆ. ನಿವೃತ್ತಿಯವರಿಗೆ ಬಡ್ಡಿದರ ಅಥವಾ ಹೂಡಿಕೆಯಿಂದ ಸಣ್ಣ ಆದಾಯದ ಸಾಧ್ಯತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈನಂದಿನ ಶ್ರದ್ಧೆಯ ಕೊರತೆಯಿಂದ ದೇಹದ ಶಕ್ತಿ ಕುಗ್ಗುವ ಸಂಭವವಿದೆ. ವಿಶೇಷವಾಗಿ ಹೊಟ್ಟೆ, ಅಜೀರ್ಣ, ಕಾಲ್ಮುಟ್ಟಿನ ನೋವು, ನರಭಿನ್ನತನದ ಲಕ್ಷಣಗಳು ಕಾಣಿಸಬಹುದು. ಇವೆಲ್ಲವೂ ನಿಮ್ಮ ಮಾನಸಿಕ ಸ್ಥಿತಿಗೆ ನೇರವಾಗಿ ಸಂಬಂಧಿಸಿದವು. ಈ ದಿನ ಪ್ರಾಣಾಯಾಮ, ಯೋಗ ಮತ್ತು ಬೆಳಗಿನ ಹೊತ್ತಿನಲ್ಲಿ ನಡುಕಣ ಸುಗಂಧ ದೀಪಗಳಿಂದ ಶುದ್ಧೀಕರಣದಿಂದ ಉತ್ತಮ ಸ್ಥಿತಿ ಸಾಧ್ಯ. ಮನಸ್ಸಿನಲ್ಲಿ ಗೊಂದಲವಿದ್ದರೆ ಸ್ನೇಹಿತ ಅಥವಾ ಗುರುಜನರೊಂದಿಗೆ ಚರ್ಚೆ ಮಾಡಿ. ನೀರು ಹೆಚ್ಚು ಸೇವಿಸಿ. ರಾತ್ರಿಯ ಊಟ ಸರಳವಾಗಿರಲಿ. ಮನಸ್ಸಿನಲ್ಲಿ ಶಾಂತಿ ಉಳಿಸಿಕೊಳ್ಳಲು ಹಸಿರು ನೋಟಗಳು, ನಿಸರ್ಗದ ಜೊತೆ ಸಮಯ ಕಳೆಯುವುದು ಹೆಚ್ಚು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಳಗಿನ ಸಂಬಂಧಗಳಿಗೆ ಶ್ರದ್ಧೆ, ಶಾಂತ ಮಾತು ಮತ್ತು ಸಹನೆ ಅತ್ಯಂತ ಮುಖ್ಯ. ಪತ್ನಿ, ಪತಿ ಅಥವಾ ಪಾಲಕರೊಂದಿಗೆ ಗಂಭೀರ ವಿಷಯಗಳು ಚರ್ಚೆಗೆ ಬರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯ ನಡತೆಯಿಂದ ಒಳ್ಳೆಯ ತೀರ್ಮಾನಗಳತ್ತ ಸಾಗಬಹುದು. ಮಕ್ಕಳಿಗೆ ತಮ್ಮ ಉದ್ದೇಶಗಳ ಬಗ್ಗೆ ಗೊಂದಲ ಇದ್ದರೆ ನೀವು ಆಲಿಸಿ, ಅವುಗಳಿಗೆ ಸ್ಪಷ್ಟ ಮಾರ್ಗದರ್ಶನ ನೀಡಿದರೆ ಉತ್ತಮ. ಇವರು ನಿಮ್ಮ ಸಮಯವನ್ನು ಮತ್ತು ಪ್ರೀತಿ ಬೇಕೆಂದು ಬಯಸುವರು. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು. ಅವರೊಂದಿಗೆ ಸಮಯ ಕಳೆಯುವುದು ಮತ್ತು ಅವರ ಮಾತುಗಳಿಗೆ ಕಿವಿಗೊಡುವುದು ಬೋಧನೀಯ ಹಾಗೂ ಧನ್ಯತೆಯ ಅನುಭವ ಕೊಡಬಲ್ಲದು. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆತ್ಮಾವಲೋಕನೆಗೆ ಮತ್ತು ಪುನರ್ಚಿಂತನೆಗೆ ಸಮಯ ನೀಡಿ. ಈ ಪ್ರಕ್ರಿಯೆ ನಿಮ್ಮ ಭೀತಿಗಳನ್ನು ಶಮನಗೊಳಿಸುತ್ತದೆ, ಹೊಸ ಸ್ಪಷ್ಟತೆಯನ್ನು ನೀಡಬಹುದು. ಶನಿಗೆ ಸಮರ್ಪಿತ ಶೋ ಮಂತ್ರವನ್ನು ಪಠಿಸಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸುವುದು ಶ್ರೇಷ್ಠ. ನೀಲಿ ಅಥವಾ ಕಪ್ಪು ಬಟ್ಟೆ ಧರಿಸಿ. ಎಳ್ಳು ದಾನ, ಕಡುಬಡವರಿಗೆ ಅನ್ನದಾನ ಅಥವಾ ಕೃಷಿಕರಿಗೆ ಬಿತ್ತನೆ ಬೀಜದಾನ ಮಾಡುವುದರಿಂದ ಶನಿಗ್ರಹಣ ಶಕ್ತಿ ಸದ್ಗತಿಗೆ ಮಾರ್ಗ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಕನ್ಯಾ ರಾಶಿಗೆ ತಾತ್ವಿಕ, ಬುದ್ಧಿವಂತಿಕೆ ಮತ್ತು ತರ್ಕದ ಸಂಕೇತ. ಇದು ನಿಮಗೆ ತೊಂದರೆಗಳಲ್ಲಿ ಮಧ್ಯಮಾರ್ಗ ಕಂಡುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇವತ್ತು ಶಕ್ತಿಯ ಚಲನೆಯೊಂದಿಗೆ ಸಮ್ಮಿಲಿತವಾಗಿದೆ. ಇದು ಆರೋಗ್ಯ, ಪುನರುಜ್ಜೀವನ ಹಾಗೂ ಸಮತೋಲನದ ಸಂಕೇತ. ಈ ಬಣ್ಣದ ಉಡುಪು ಅಥವಾ ಹೂವುಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:05 ಬೆಳಗ್ಗೆ 6 ಈ ಸಮಯದಲ್ಲಿ ಆಧ್ಯಾತ್ಮ, ಗೃಹ ಸಮಾಲೋಚನೆಗಳು ಅಥವಾ ವ್ಯಾಪಾರ ನಿರ್ಧಾರಗಳಿಗೆ ಅನುಕೂಲವಿದೆ. ಮನಸ್ಸು ಸ್ಥಿರವಾಗಿದ್ದು ದೈವಿಕ ಶಕ್ತಿಯ ಅನುಭವ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ಸಮತೋಲನ, ನಿಷ್ಠೆ ಮತ್ತು ಆಂತರಿಕ ಶಕ್ತಿಯ ಸಹಾಯದಿಂದ ದಿನವನ್ನು ನಿಭಾಯಿಸಬಹುದಾದ ದಿನವಿದು. ನಿಮ್ಮ ಶ್ರದ್ಧೆ, ಸೌಜನ್ಯ ಮತ್ತು ನ್ಯಾಯಬದ್ಧ ದೃಷ್ಟಿಕೋನವು ಸುತ್ತಲಿನವರನ್ನು ಪ್ರಭಾವಿತಗೊಳಿಸುತ್ತವೆ. ಕೌಟುಂಬಿಕ ಹಾಗೂ ವೃತ್ತಿಪರ ಬದುಕಿನಲ್ಲಿಯೂ ನೀವು ನಯಮನದಿಯಲ್ಲಿ ಮುನ್ನಡೆಯುವ ಮೂಲಕ ಉತ್ತಮ ಭವಿಷ್ಯಕ್ಕೆ ಬುನಾದಿ ಹಾಕಬಹುದು. ಹಳೆಯ ವಿಚಾರಗಳ ಪುನರ್ವಿಮರ್ಶೆ, ಪರಿಹಾರಗಳ ಹುಡುಕಾಟ ಹಾಗೂ ಭವಿಷ್ಯದ ಗುರಿಗಳ ಪುನರ್ಯೋಜನೆಗೆ ಇಂದು ಸೂಕ್ತ ಸಮಯ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆಂತರಿಕ ಆತ್ಮಪರಿಶೀಲನೆ, ಯೋಗ್ಯತೆಯ ಮೌಲ್ಯಮಾಪನ ಹಾಗೂ ಹೊಸ ಉತ್ಸಾಹವನ್ನು ನಿಮ್ಮಲ್ಲಿ ಬೆಳೆಯಬಹುದು. ಹೊಸ ಪರಿಚಯಗಳು, ಸಹವಾಸದ ಅವಕಾಶಗಳು ಮತ್ತು ಸಂಘಟಿತ ಚಟುವಟಿಕೆಗಳಲ್ಲಿ ನಿಮ್ಮ ಪಾತ್ರ ಮಹತ್ತರವಾಗಲಿದೆ. ಈ ದಿನ ಯಾವುದೇ ನಿರ್ಧಾರಗಳನ್ನು ತಾಳ್ಮೆಯಿಂದ ಹಾಗೂ ತತ್ವಾಧಾರಿತವಾಗಿ ತೆಗೆದುಕೊಳ್ಳುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಸಮರ್ಪಣಾ ಭಾವನೆ ಮತ್ತು ಸಮತೋಲನದ ಮನೋಭಾವ ಉತ್ತಮವಾದ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ. ಉನ್ನತಾಧಿಕಾರಿಗಳ ಗಮನ ನಿಮ್ಮ ದಿಕ್ಕಿಗೆ ಸೆಳೆಯುವ ದಿನವಿದು. ವಿಶೇಷವಾಗಿ ಸಭೆಗಳಲ್ಲಿ, ಪ್ರಸ್ತುತಿಗಳಲ್ಲಿ ಅಥವಾ ನಿರ್ಧಾರಾತ್ಮಕ ಕಾರ್ಯಗಳಲ್ಲಿ ನಿಮ್ಮ ಯೋಗ್ಯತೆ ಮೆರೆದಿರಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ಉತ್ತಮ ಸಂದರ್ಶನ ಅಥವಾ ಸಂಪರ್ಕದ ಮೂಲಕ ಒಳ್ಳೆಯ ಸುದ್ದಿ ಕೇಳಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮೂಲಕ ನಿಮ್ಮ ಸ್ಥಾನಮಾನ ಉನ್ನತವಾಗಬಹುದು. ಉದ್ಯಮಿಗಳಿಗೆ ಇಂದು ನೂತನ ಗುತ್ತಿಗೆಗಳು, ಗ್ರಾಹಕರೊಂದಿಗೆ ಒಪ್ಪಂದದ ಚರ್ಚೆಗಳು ಅಥವಾ ವ್ಯಾಪಾರ ವಿಸ್ತರಣೆಯ ಯೋಚನೆಗಳಲ್ಲಿ ಯಶಸ್ಸಿನ ಸೂಚನೆಗಳಿವೆ. ವ್ಯಾಪಾರದ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣದ ಸಂಗ್ರಹ ಇತ್ಯಾದಿಗಳಿಗೆ ದಿನ ಬಹು ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಹಾಗೂ ವಿವೇಕದ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳ ಸೂಚನೆ ಇದೆ. ವಿಶೇಷವಾಗಿ ಮಿತವ್ಯಯದ ಕೊರತೆಯಿಂದ ಆಗಬಹುದಾದ ಸಂಕಷ್ಟಗಳು. ದೈನಂದಿನ ಖರ್ಚುಗಳಲ್ಲಿ ಸಂಯಮ ಪಾಲಿಸುವುದು ಶ್ರೇಷ್ಠ. ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯಲು ಪ್ರಯತ್ನಿಸುವುದು ಸೂಕ್ತ. ಲಾಭದಾಯಕ ಹೂಡಿಕೆಗಳಿಂದ ಅಲ್ಪ ಲಾಭದ ಯೋಗವಿದೆ. ಆದರೆ ಈ ದಿನ ಹೊಸ ಸಾಲ ಅಥವಾ ದೊಡ್ಡ ಹೂಡಿಕೆಗಳು ಬೇಡ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಜವಾಬ್ದಾರಿಯುತ ನಡೆ ಅತ್ಯಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಥಿತಿಯಲ್ಲಿ ಸ್ವಲ್ಪ ಅವಸದ ಭಾವನೆ ಕಾಣಿಸಬಹುದಾದ ದಿನವಿದು. ಶನಿಗ್ರಹನ ಪ್ರಭಾವದಿಂದ ಉಂಟಾಗುವ ದಣಿವು, ತೊಂದರೆ ಅಥವಾ ಅಲಸತೆಯನ್ನು ತಡೆಯಲು ಯೋಗ, ಪ್ರಾಣಾಯಾಮ, ಧ್ಯಾನ ಅತ್ಯುತ್ತಮ. ನಿಮ್ಮ ನಿತ್ಯ ಜೀವನದಲ್ಲಿ ಸರಿಯಾದ ವಿಶ್ರಾಂತಿ ಮತ್ತು ಆಹಾರ ನಿಯಮಗಳು ಮುಖ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಂತೆ ಎಚ್ಚರಿಕೆ ವಹಿಸಿ. ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆ, ದೇಹದ ಒತ್ತಡ, ತಲೆನೋವು ಮುಂತಾದವು ಕಾಣಿಸಬಹುದು. ಆರೋಗ್ಯ ಪುನರ್ಸ್ಥಾಪನೆಗಾಗಿ ಎಣ್ಣೆ ಮಸಾಜ್ ಅಥವಾ ಔಷಧೀಯ ಸ್ನಾನ ಉತ್ತಮ. ನೀರು ಹೆಚ್ಚು ಸೇವಿಸಿ. ಸಣ್ಣ ವ್ಯಾಯಾಮಗಳು ಸಹ ಅತ್ತೆಯಾಗಿ ಪ್ರಯೋಜನಕಾರಿ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಶಾಂತ ಮತ್ತು ಸಮತೋಲನದ ವಾತಾವರಣವನ್ನು ತರುತ್ತೀರಿ. ಪತ್ನಿ, ಪತಿ ಅಥವಾ ಪಾಲುದಾರರೊಂದಿಗೆ ಇಂದು ಗಂಭೀರ ವಿಷಯಗಳ ಚರ್ಚೆ ನಡೆಯಬಹುದಾದರೂ ನಿಮ್ಮ ಸ್ನೇಹಪೂರ್ಣ ನಡೆ ಹಾಗೂ ಶ್ರದ್ಧೆ ಇವುಗೆ ಶ್ರೇಷ್ಠ ಪರಿಹಾರವನ್ನಾಗಿಸಬಹುದು. ಇಂದು ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರ ವಿಷಯಗಳಲ್ಲಿ ಆಸಕ್ತಿ ತೋರಿಸುವುದು ಸಂಬಂಧ ಬಲಪಡಿಸುತ್ತದೆ. ಹಿರಿಯರ ಆಶೀರ್ವಾದ, ಅವರೊಂದಿಗೆ ಮಾತುಕತೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ವೈವಾಹಿಕ ಜೀವನದಲ್ಲಿ ಆತ್ಮೀಯತೆ, ಪರಸ್ಪರ ಗೌರವ ಹಾಗೂ ಸಮರ್ಪಣೆ ಇಂದು ಸಂಬಂಧವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ನಿಮ್ಮ ಭಯ, ಶಂಕೆ ಹಾಗೂ ಅಸ್ಥಿರತೆಯನ್ನು ಶಮನಗೊಳಿಸುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಆದರ್ಶವಂತೆ ಕೂಲಿಕಾರರಿಗೆ ಬಟ್ಟೆ, ಶನಿವಾರದ ಅನ್ನದಾನ ಮಾಡುವುದು ಶುಭ ಫಲದಾಯಕ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶ್ರೇಯಸ್ಸು ಮತ್ತು ಸೌಂದರ್ಯದ ಪ್ರತೀಕ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ತರುವ ಶಕ್ತಿ ಇದಕ್ಕೆ ಇದೆ. ಈ ಸಂಖ್ಯೆಯ ಸ್ಪಂದನವು ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತುಲಾರಾಶಿಗೆ ಸಮತೋಲನ, ಆವೇಶ ನಿಯಂತ್ರಣ ಹಾಗೂ ಚೈತನ್ಯವನ್ನು ಉಂಟುಮಾಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಪಾನೀಯಗಳ ಸೇವನೆ, ತಾಜಾ ತರಕಾರಿಗಳ ಸೇವನೆ ಇಂದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಭಾವನೆಗಳ ಪ್ರಭಾವವಿರುವ ನಿರ್ಧಾರಗಳು ಅಥವಾ ಹಣಕಾಸು ಸಂಬಂಧಿತ ಚಟುವಟಿಕೆಗಳು ಫಲಪ್ರದವಾಗಬಹುದು. ಮನಸ್ಸು ಸ್ಪಷ್ಟವಾಗಿರುವ ಸಮಯವಿದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರ ಒಳನೋಟ, ಸ್ಪಷ್ಟ ದೃಷ್ಟಿಕೋನ ಮತ್ತು ಆತ್ಮ ಪರಿಶೀಲನೆಯ ಮೂಲಕ ತಮ್ಮ ದಿನವನ್ನು ಆಳವಾಗಿ ಅನುಭವಿಸುವ ಕಾಲಘಟ್ಟವಿದು. ನಿಮ್ಮ ಶಕ್ತಿಯ ಮೂಲವು ಧೈರ್ಯ ಹಾಗೂ ಮೌನದಿಂದ ಕೂಡಿದ್ದು, ನೀವು ಎದುರಿಸುತ್ತಿರುವ ಎಲ್ಲಾ ಸನ್ನಿವೇಶಗಳಲ್ಲಿ ಆತ್ಮವಿಶ್ವಾಸದೊಂದಿಗೆ ನಡೆಯುವ ಸಾಧ್ಯತೆ ಇದೆ. ಅಳವಡಿಕೆಗೆ ಬರುವ ಶ್ರೇಷ್ಠ ಗುಣ ಮತ್ತು ನಿಮ್ಮ ಭಾವನಾತ್ಮಕ ಸ್ಥಿರತೆ ಇವತ್ತಿನ ದಿನದಲ್ಲಿ ನಿಮಗೆ ಸಾಮಾಜಿಕವಾಗಿ ಉತ್ತಮ ಸ್ಥಾನವನ್ನು ನೀಡಬಹುದು. ಯಾರೊಂದಿಗೆ ಮಾತನಾಡುತ್ತಿದ್ದರೂ ಉದ್ದೇಶಬದ್ಧತೆ ಮತ್ತು ತಾಳ್ಮೆಯು ನಿಮಗೆ ಉತ್ತಮ ಒಡನಾಟ ನೀಡುತ್ತದೆ. ಹಳೆಯ ಸಂಬಂಧಗಳು ಪುನರ್ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಕೆಲವು ಅಪ್ರತ್ಯಾಶಿತ ಸುದ್ದಿಗಳು ನಿಮ್ಮ ನಿರ್ಧಾರಗಳನ್ನು ಬದಲಿಸಬಹುದಾದರೂ ನಿಮ್ಮ ತೀರ್ಮಾನ ಶಕ್ತಿ ಮತ್ತು ಗಂಭೀರ ಸ್ವಭಾವವು ಇವತ್ತಿನ ದಿನದ ನಿಜವಾದ ಶಕ್ತಿ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆ, ಎಚ್ಚರಿಕೆ ಮತ್ತು ತೀಕ್ಷ್ಣ ಮನಸ್ಸು ನಿಮಗೆ ಒಳ್ಳೆಯ ಮೌಲ್ಯಮಾನ ತರುತ್ತದೆ. ಹಿರಿಯ ಅಧಿಕಾರಿಗಳಿಂದ ಕೆಲಸದ ಶ್ಲಾಘನೆ, ಹೊಸ ಜವಾಬ್ದಾರಿಗಳು ಅಥವಾ ಮಹತ್ವದ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ಚಿಕ್ಕ ತಪ್ಪುಗಳು ನಿಮ್ಮ ಮೇಲಿನ ನಂಬಿಕೆಗೆ ಧಕ್ಕೆ ತರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ. ಕೆಲವರಲ್ಲಿ ಪುನರ್ ಮೌಲ್ಯಮಾಪನದ ಕಾಲಮಿತಿ ಇರಬಹುದು, ಇದರಲ್ಲಿ ನೀವು ಸತತ ಶ್ರಮದ ಮೂಲಕ ಮುನ್ನಡೆಯಿರಿ. ಉದ್ಯಮದಲ್ಲಿ ನಿರ್ಣಾಯಕ ತೀರ್ಮಾನಗಳು ಮತ್ತು ಪಾಲುದಾರರೊಂದಿಗೆ ಮಾತುಕತೆಗಳ ಸಮಯವಾಗಿದೆ. ವ್ಯವಹಾರ ಸಂಬಂಧಿತ ದಾಖಲೆಗಳು ಮತ್ತು ಹಣಕಾಸಿನ ಲೆಕ್ಕಪತ್ರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹೊಸ ಪ್ರಸ್ತಾವನೆಗಳ ಬಗ್ಗೆ ತ್ವರಿತ ತೀರ್ಮಾನ ಬೇಡ, ಸಂಪೂರ್ಣ ವಿಶ್ಲೇಷಣೆ ನಂತರವೇ ಮುಂದೆ ಹೋಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಚಿಂತನಶೀಲ ನಡೆ, ನಿರ್ಧಾರಗಳಲ್ಲಿ ಶ್ರದ್ಧೆ ಮತ್ತು ವಿವೇಕದ ಅವಶ್ಯಕತೆ ಇದೆ. ಹಳೆಯ ಸಾಲದ ಮರುಪಾವತಿ ಅಥವಾ ನಿಧಾನವಾಗಿ ಕಟ್ಟಿ ಹಾಕಿದ ಹೂಡಿಕೆಗಳ ಲಾಭವು ಇಂದಿನ ದಿನದಲ್ಲಿ ನಿರೀಕ್ಷಿತ ಫಲ ಕೊಡಬಹುದು. ಆದರೆ ಹೊಸ ಹೂಡಿಕೆ, ನೂತನ ವ್ಯವಹಾರ ಪ್ರಾರಂಭ ಅಥವಾ ಸಾಲ ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಮನೆಯ ಖರ್ಚುಗಳು ಮತ್ತು ಆಪ್ತರ ಅಗತ್ಯಗಳಿಗೆ ನೀವು ಹಣವನ್ನು ನಿಯಂತ್ರಣದಿಂದ ಬಳಸಬೇಕಾಗುತ್ತದೆ. ಶ್ರೇಷ್ಠ ಮಾರ್ಗವೆಂದರೆ ಹಿರಿಯರ ಸಲಹೆ ಮೇರೆಗೆ ಹಣಕಾಸು ನಿರ್ವಹಣೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದಾಗಿ ದೈಹಿಕ ಶ್ರಮ, ಮೆದುಳಿನ ಒತ್ತಡ ಮತ್ತು ನಿದ್ರೆ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಮಾರುತ ದೋಷ, ಜಠರದ ತೊಂದರೆ ಅಥವಾ ಬೆನ್ನುಮೂಳೆ ಸಂಬಂಧಿತ ಸಮಸ್ಯೆಗಳಿರುವವರಿಗೆ ವಿಶ್ರಾಂತಿ ಅತ್ಯಂತ ಅಗತ್ಯ. ಆಹಾರ ನಿಯಮ ಪಾಲನೆ, ಸಮಯಕ್ಕೆ ನೀರು ಸೇವನೆ ಮತ್ತು ಪ್ರಾಣಾಯಾಮದಿಂದ ಇಂದಿನ ದಿನ ಆರೋಗ್ಯದಲ್ಲಿ ಸಮತೋಲನ ತರುವ ಸಾಧ್ಯತೆ ಇದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು, ಅವಧಿ ಮೀರಿ ಕೆಲಸ ಮಾಡುವುದು ತಪ್ಪಿಸಿ. ಆರೋಗ್ಯದಲ್ಲಿ ಶಕ್ತಿಯ ಪುನರ್ಸ್ಥಾಪನೆಗೆ ಶನಿವಾರದ ಔಷಧೀಯ ಸ್ನಾನ, ಎಣ್ಣೆ ಮಸಾಜ್ ಅಥವಾ ಮನಃಶಾಂತಿಯ ಆಹಾರಗಳ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನದಲ್ಲಿಯೇ ಕುಟುಂಬ ಸಂಬಂಧದಲ್ಲಿ ಶಾಂತಿ, ಸಂಯಮ ಮತ್ತು ವಿವೇಕದ ಅವಶ್ಯಕತೆ ಹೆಚ್ಚು. ಸಂಬಂಧಿತ ವ್ಯಕ್ತಿಗಳೊಂದಿಗೆ ಗಂಭೀರ ವಿಷಯಗಳ ಚರ್ಚೆ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ಮಿತವಚನ ಪಾಲಿಸಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದ್ದರೂ ಪ್ರೀತಿಯ ಶಬ್ದಗಳು, ಸಮಯದ ಹಂಚಿಕೆ ಮತ್ತು ಪ್ರಾಮಾಣಿಕತೆಯು ಸಮಸ್ಯೆಗಳನ್ನು ತಾಳ್ಮೆಯಿಂದ ಪರಿಹರಿಸಬಹುದು. ಮಕ್ಕಳಿಗೆ ಸಮಯ ನೀಡುವುದು, ಹಿರಿಯರ ಮಾತು ಕೇಳುವುದು ಇಂದು ಮನಸ್ಸಿಗೆ ಶಾಂತಿ ತರುತ್ತದೆ. ಮನೆಯವರು ನಂಬಿಕೆ ಮತ್ತು ಪ್ರೀತಿ ತೋರಿಸಿದರೆ ನೀವು ದಿನದ ಕೊನೆಯಲ್ಲಿ ಆಧ್ಯಾತ್ಮಿಕ ತೃಪ್ತಿಯನ್ನು ಹೊಂದಿರಬಹುದು. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದ ಆತ್ಮಪರಿಶೀಲನೆ, ಜಪ, ದಾನ ಮತ್ತು ಪೂಜಾ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ. ಭಯ, ಕುಂಠಿತ ಭಾವನೆಗಳು ಅಥವಾ ಶಂಕೆಗಳು ಕಂಡುಬಂದರೆ ಶನಿಗೆ ಸಮರ್ಪಣೆಯ ಮೂಲಕ ಮನಸ್ಸಿಗೆ ಶಾಂತಿ ಪಡೆಯಬಹುದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಯೇ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಕಪ್ಪು ವಸ್ತ್ರದಲ್ಲಿ ಎಳ್ಳು ಮತ್ತು ತಿಲದ ತೈಲದ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಅನಾಥರಿಗೆ ಅಥವಾ ಕೂಲಿಕಾರರಿಗೆ ಆಹಾರ, ಬಟ್ಟೆ ಅಥವಾ ಹಣದ ದಾನ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಆತ್ಮಬಲ, ನಿಷ್ಠೆ ಮತ್ತು ಕಾರ್ಯದ ಪೂರ್ಣತೆಯ ಪ್ರತೀಕ. ಶನಿಯ ಶಕ್ತಿಯನ್ನು ಸಮರ್ಥವಾಗಿ ಬಳಸಿ ನಿಮ್ಮ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬೆಳಗಿಸಿ. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣ ಶಕ್ತಿಯ ಚಿಹ್ನೆ. ಇವತ್ತು ಕಪ್ಪು ಬಣ್ಣದ ಉಡುಗೆ ಧರಿಸುವುದು ಅಥವಾ ಕಪ್ಪು ಹೂವುಗಳಿಂದ ದೇವಾರಾಧನೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ದೇವಪೂಜೆ, ವ್ಯಾಪಾರ ತೀರ್ಮಾನಗಳು ಅಥವಾ ಸಂಬಂಧಿತ ಚರ್ಚೆಗಳು ಹೆಚ್ಚು ಫಲಕಾರಿಯಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮಚಿಂತನೆ, ಧರ್ಮಚಿಂತನ ಮತ್ತು ವ್ಯಕ್ತಿತ್ವದ ಅರಿವುಗಳತ್ತ ಹೆಚ್ಚು ಆಕರ್ಷಣೆಯಾಗುವ ದಿನ. ನಿಮ್ಮ ಒಳನೋಟವನ್ನು ಶಕ್ತಿಯ ರೂಪದಲ್ಲಿ ಬಳಸುವುದರಿಂದ ಇಂದು ನೀವು ಜೀವನದ ಗಂಭೀರ ವಿಚಾರಗಳಲ್ಲಿ ಶ್ರೇಷ್ಠ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಇದೊಂದು ಆತ್ಮಬಲ, ಧೈರ್ಯ ಮತ್ತು ನಂಬಿಕೆಯ ದಿನವಾಗಿದ್ದು, ನೀವು ಪ್ರತಿಸ್ಪರ್ಧೆಯ ಮಧ್ಯೆಯಲ್ಲಿಯೂ ಶಾಂತಿಯನ್ನು ಪತ್ತೆ ಹಚ್ಚುವ ಯೋಗವಿದೆ. ನಿಮ್ಮ ಚಿಂತನೆಯಲ್ಲಿ ಗಾಢತೆ ಇರುವುದು, ಆದರೆ ಅದನ್ನು ಹಳೆಯ ಸ್ಮೃತಿಗಳ ತಳದಲ್ಲಿ ಕಳೆದುಕೊಳ್ಳದೆ ನವಚೈತನ್ಯದೊಂದಿಗೆ ಸಾಗಬೇಕು. ಧರ್ಮ, ನೈತಿಕತೆ ಮತ್ತು ತತ್ವಚಿಂತನೆಯಲ್ಲಿರುವವರಿಗೆ ಇಂದು ಅನುಭವಗಳು ಉತ್ತಮವಾಗಿ ತೋರ್ಪಡುತ್ತವೆ. ಕೆಲವರು ಅಧ್ಯಯನ ಅಥವಾ ಆಧ್ಯಾತ್ಮಿಕ ಪಠಣದ ಜೊತೆಗೆ ಸಮಯ ಕಳೆಯಲಿದ್ದಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಇಂದು ನಿಮಗೆ ಗಂಭೀರವಾಗಿರುವ ಪ್ರಾಜೆಕ್ಟುಗಳು ಅಥವಾ ಹಿರಿಯರಿಂದ ಬಂದಿರುವ ಜವಾಬ್ದಾರಿಗಳ ಕುರಿತು ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಚಿಂತನಾತ್ಮಕ ಕೆಲಸಗಳು ಅಥವಾ ಪರಿಪಕ್ವತೆಯ ನಿರ್ಧಾರ ಬೇಕಾದ ಸಂದರ್ಭಗಳಲ್ಲಿ
ನಿಮ್ಮ ಮೆದುಳಿನ ಚುರುಕು ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಪ್ರಾಮಾಣಿಕ ಶ್ರಮ, ನಿಖರತನ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವುದು ಉತ್ತಮ ಫಲ ನೀಡಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಕಾಪಾಡುವುದು ಬಹುಮುಖ್ಯ. ಹಿರಿಯ ಅಧಿಕಾರಿಗಳ ಮಾತುಗಳ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ವಿನಯದಿಂದ ಪ್ರತಿಕ್ರಿಯಿಸಿ. ವ್ಯಾಪಾರದಲ್ಲಿ ಗುರುತಿನ ಸಮಸ್ಯೆಗಳು ಬಂದುಬಿಟ್ಟರೆ ತಾತ್ಕಾಲಿಕ ದೈಹಿಕ ಚಟುವಟಿಕೆ ಕಡಿಮೆ ಮಾಡಿ ಯೋಜನೆಯ ಪುನರ್ವಿಮರ್ಶೆ ಮಾಡುವುದು ಉತ್ತಮ. ಶನಿವಾರದ ಶನಿ ಪ್ರಭಾವದಿಂದ ಮುದುಕರ ಸಲಹೆ ಪರಿಣಾಮಕಾರಿ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯವಾಗಿ ಹೇಳಬೇಕಾದರೆ ಇಂದು ಹಣಕಾಸು ವ್ಯವಹಾರಗಳಲ್ಲಿ ದೂರದೃಷ್ಟಿಯಿಂದ ನಡೆದುಕೊಳ್ಳುವುದು ಅಗತ್ಯ. ಹಠಾತ್ ಖರ್ಚುಗಳು ಅಥವಾ ಮುಂಗಡದ ಬಂಡವಾಳ ಹಿಂತಿರುಗಿಸುವ ತೊಂದರೆಗಳು ಉಂಟಾಗಬಹುದು. ಆರ್ಥಿಕ ವ್ಯವಹಾರಗಳಲ್ಲಿ ಧೈರ್ಯ ಮತ್ತು ಸ್ಥಿರತೆ ಅವಶ್ಯ. ಹುಡುಕುತ್ತಿರುವ ಹಣದ ಮೂಲಗಳು ಹಿಂದೆ ಕಂಡುಬರುವ ಸಾಧ್ಯತೆ ಕಡಿಮೆ ಇದ್ದರೂ ಧೈರ್ಯದಿಂದ ಮುಂದುವರಿದರೆ ಮುಂದೆ ಲಾಭವಾಗುತ್ತದೆ. ಹೂಡಿಕೆಗಳಲ್ಲಿ ತಾತ್ಕಾಲಿಕ ತಡೆ ಇಟ್ಟು ನಂತರ ಪೂರ್ಣ ಪರಿಶೀಲನೆ ನಂತರ ಮುಂದಾಗಿ. ಹಿರಿಯರ ಸಲಹೆ ಮತ್ತು ಶನಿವಾರದ ದಿನ ದಾನ ಧರ್ಮಗಳಲ್ಲಿ ತೊಡಗುವುದು ಹಣದ ಅಷ್ಟೈಶ್ವರ್ಯವನ್ನು ತರುತ್ತದೆ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ನೋಡಿದರೆ ಇಂದು ಶನಿವಾರದ ದೆವ್ವದ ಪ್ರಭಾವದಿಂದ ದೈಹಿಕ ಶಕ್ತಿ ಕಡಿಮೆಯಾದಂತೆ ಅನುಭವವಾಗಬಹುದು. ಸೊಂಟದ ನೋವು, ನರತಂತ್ರ ಸಂಬಂಧಿತ ತೊಂದರೆ ಅಥವಾ ಗರ್ಭಾಂಗ ಸಂಬಂಧಿತ ಸಮಸ್ಯೆಗಳು ಕೆಲವರಿಗೆ ಉಂಟಾಗಬಹುದು. ಆದರೆ ನಿಮ್ಮ ಶರೀರಕ್ಕೆ ವಿಶ್ರಾಂತಿ ನೀಡುವ ಮೂಲಕ, ಆರೋಗ್ಯಕರ ಆಹಾರ ಸೇವನೆಯ ಮೂಲಕ ಉತ್ತಮ ಸಮತೋಲನ ಸಾಧಿಸಬಹುದು. ಏಕಾಂಗಿ ಧ್ಯಾನ ಅಥವಾ ನಿಧಾನ ಪ್ರಾಣಾಯಾಮದಿಂದ ಈ ದಿನದ ಬಿಕ್ಕಟ್ಟನ್ನು ಸಮರ್ಥವಾಗಿ ಎದುರಿಸಬಹುದು. ಆರೋಗ್ಯಕ್ಕೆ ಶಕ್ತಿ ನೀಡುವ ಮನೆಮದ್ದುಗಳು, ಸಿಂಪಲ್ ಆಹಾರ ಪದ್ಧತಿ ಮತ್ತು ದಿನಚರಿಯಲ್ಲಿ ಸಂಯಮ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ಭಾಗದಲ್ಲಿ ಹೇಳಬೇಕಾದರೆ ಇಂದು ಕುಟುಂಬದಲ್ಲಿ ಕೆಲವೊಂದು ಬಿಕ್ಕಟ್ಟುಗಳ ಪರಿಹಾರಕ್ಕಾಗಿ ನಿಮ್ಮ ಜವಾಬ್ದಾರಿಯುತ ನಡೆ ಮುಖ್ಯ. ಸಂಬಂಧಿತರು ನಿಮ್ಮಲ್ಲಿ ಆಶ್ರಯ ಹುಡುಕುವ ಸಾಧ್ಯತೆ ಇದೆ. ನೀವು ತೋರಿಸುವ ಬುದ್ಧಿವಂತಿಕೆ ಮತ್ತು ಶಾಂತತನದಿಂದ ಕುಟುಂಬವನ್ನು ಸಮತೋಲನದಲ್ಲಿ ಇಡಬಹುದು. ಸಂಬಂಧಗಳ ಬಗ್ಗೆ ಕೆಲವೊಂದು ಹಳೆಯ ವಿಷಯಗಳು ಮತ್ತೆ ಮೇಲೆ ಬಂದು ಚರ್ಚೆಯ ಉಗ್ರತೆಯನ್ನು ತರುವ ಸಾಧ್ಯತೆ ಇದೆ. ಆದರೆ ಸಮರ್ಥ ಸಂವಹನ, ಸಮಯದ ಹಂಚಿಕೆ ಮತ್ತು ಮನಸ್ಥಿತಿ ಪ್ರೀತಿಯ ಮೇಲೆ ಕೇಂದ್ರೀಕರಿಸಿದರೆ ಎಲ್ಲವೂ ಸುಗಮವಾಗಲಿದೆ. ಇಂದು ಹಿರಿಯರ ಆಶೀರ್ವಾದ, ಮಕ್ಕಳ ಪ್ರೀತಿಯು ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಒಟ್ಟಿನಲ್ಲಿ ಸಂಸಾರದಲ್ಲಿ ಸಮರಸ್ಯವನ್ನು ಗಟ್ಟಿತನದಿಂದ ಹಿಡಿದಿಡುವ ಅಗತ್ಯವಿದೆ. ವೀಕ್ಷಕರೇ, ನೀವು ಇಂದು ಶನಿವಾರದಂದು ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು ಪಠಿಸಿ. 7 ಎಳ್ಳು ಹೊತ್ತಿ ಶನಿಗೆ ದೀಪ ಹಚ್ಚಿ, ಕಪ್ಪು ಉಡುಗೆ ಧರಿಸಿ ದಾರಿದ್ರ್ಯವನ್ನು, ಕಷ್ಟವನ್ನು ಶಮನಗೊಳಿಸಿ. ಅನಾಥರಿಗೆ ಅಥವಾ ಎಡವಟ್ಟಿದವರಿಗೆ ಅನ್ನ, ಉಪ್ಪು, ಎಣ್ಣೆ ಅಥವಾ ಹಣದ ದಾನ ಮಾಡುವುದು ಫಲಪ್ರದ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ತ್ರಿವಿಧ ಶಕ್ತಿಯ ಪ್ರತೀಕ. ಶಕ್ತಿ, ಸಂಯಮ ಮತ್ತು ಧರ್ಮ. ಈ ಸಂಖ್ಯೆಯ ಸ್ಪಂದನೆ ನಿಮ್ಮ ತೀರ್ಮಾನಗಳಿಗೆ ಉಜ್ಜೀವನ ನೀಡಲಿದೆ. ಅದೃಷ್ಟದ ಬಣ್ಣ ನೀಲಿ. ಶನಿವಾರಕ್ಕೆ ಶನಿವಾರದ ಅಧಿದೇವ ಶನಿಗೆ ಅತ್ಯಂತ ಪ್ರಿಯ ಬಣ್ಣವಿದು. ಈ ಬಣ್ಣ ನಿಮ್ಮ ಸ್ಥಿರತೆಯ ಸಂಕೇತ. ಈ ಬಣ್ಣವು ಇಂದಿನ ದಿನದ ಜ್ಞಾನಕ್ಕೆ, ಶಾಂತಿಗೆ ಮತ್ತು ಆತ್ಮವಿಶ್ವಾಸಕ್ಕೆ ಪೂರಕ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಮಾಡಿದ ಧಾರ್ಮಿಕ ಕ್ರಿಯೆಗಳು, ಪಠಣ, ಪೂಜೆ ಅಥವಾ ನಿರ್ಧಾರಗಳು ಹೆಚ್ಚು ಸಕಾರಾತ್ಮಕ ಫಲ ನೀಡುತ್ತವೆ. ನಿಮ್ಮ ಇಚ್ಛಾಶಕ್ತಿ ಈ ವೇಳೆಗೆ ಉಚ್ಚ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ನಿರ್ಧಾರಗಳಲ್ಲಿ ಗಂಭೀರತೆಯನ್ನು, ತಮ್ಮ ನಡೆಗಳಲ್ಲಿ ಶಿಸ್ತು ಮತ್ತು ಶ್ರದ್ಧೆಯನ್ನು ಪ್ರದರ್ಶಿಸಬೇಕಾದ ದಿನ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮಗೆ ಗಂಭೀರ ಚಿಂತನೆ, ಒಳನೋಟ ಹಾಗೂ ಜವಾಬ್ದಾರಿಯ ಭಾರ ನೀಡಲಿದೆ. ನಿಮ್ಮ ಶ್ರಮ ಹಾಗೂ ತಾಳ್ಮೆಯ ಫಲ ಇಂದು ನಿಧಾನವಾಗಿ ಕಾಣಿಸಿಕೊಳ್ಳಬಹುದು. ಪುನಃ ಪರಿಗಣನೆಗೆ ಅರ್ಹವಾದ ಹಳೆಯ ಯೋಜನೆಗಳು ಅಥವಾ ಬಾಕಿ ಉಳಿದ ಕೆಲಸಗಳು ಇಂದೆಂದು ಮುಕ್ತಾಯಗೊಳ್ಳುವ ಯೋಗವಿದೆ. ಕೆಲವರಿಗೆ ಭವಿಷ್ಯದ ದೃಷ್ಟಿಯಿಂದ ತೀವ್ರ ಆಂತರಿಕ ವಿಚಾರ ಮಾಡುವ ಸಂದರ್ಭಗಳು ಎದುರಾಗಬಹುದು. ಈ ದಿನದ ಶಾಂತ ಸ್ಥಿತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ನವೀನ ಆಲೋಚನೆಗಳು ಇಂದಿನ ಶಿಸ್ತುಬದ್ಧ ಮನೋಭಾವದಿಂದ ಹೆಚ್ಚು ಪರಿಣಾಮಕಾರಿಯಾಗಿ ರೂಪುಗೊಳ್ಳುತ್ತವೆ. ಇಂದು ಮಹತ್ವದ ವ್ಯಕ್ತಿಗಳೊಂದಿಗೆ ಸಂವಾದಕ್ಕೂ ದೀರ್ಘಕಾಲದ ಯೋಜನೆಗಳ ರೂಪರೇಖೆಗೆ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಜಗತ್ತಿನಲ್ಲಿ ನಿಮ್ಮ ಶ್ರದ್ಧೆ, ಶಿಸ್ತಿನ ನಡೆ ಮತ್ತು ಕಾರ್ಯಪಟುತೆಯು ಹಿರಿಯರ ಗಮನ ಸೆಳೆಯುವ ಸಾಧ್ಯತೆ ಹೆಚ್ಚು. ನಿಮಗೆ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಅದು ಹೆಚ್ಚು ಒತ್ತಡದಾಯಕವಲ್ಲದಿದ್ದರೂ ಪ್ರಗತಿಗೆ ದಾರಿ ತೆರೆದಿಡುತ್ತದೆ. ಹಿರಿಯ ಅಧಿಕಾರಿಗಳಿಂದ ಸಮಾಲೋಚನೆ ಅಥವಾ ಮಾರ್ಗದರ್ಶನ ದೊರೆಯಬಹುದಾಗಿದೆ. ನಿರ್ಧಾರ ತೆಗೆದುಕೊಳ್ಳುವಾಗ ತಾಳ್ಮೆಯಿಂದ ವಿಚಾರಿಸಿ ಎಲ್ಲ ಆಯ್ಕೆಗಳ ಪರಿಣಾಮಗಳನ್ನು ಅಳೆಯುವುದು ಉತ್ತಮ.
ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಶನಿವಾರದ ಶನಿಯ ದೀರ್ಘಚಿಂತನಾ ಶಕ್ತಿಯು ಸರಿಯಾದ ಮಾರ್ಗದರ್ಶನ ನೀಡಬಹುದು. ಆದರೆ ಯಾವುದೇ ಅಂತಿಮ ನಿರ್ಧಾರಕ್ಕಾಗಿ ಇನ್ನೂ ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು. ಉದ್ಯಮಿಗಳಿಗಾಗಿಯೂ ಇಂದಿನ ದಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು, ಹಳೆಯ ಬಾಕಿಗಳ ಸಂಗ್ರಹಣೆಗಾಗಿ ಕ್ರಮ ಕೈಗೊಳ್ಳಲು ಮತ್ತು ಕಾರ್ಯನೀತಿಯ ಹಡವಣೆ ಇಳಿಸಲು ಸೂಕ್ತ. ಹೊಸ ಪಾಲುದಾರಿಕೆಗಳ ಕುರಿತು ಮಾತ್ರ ಹೆಚ್ಚು ಪರಿಶೀಲನೆಯ ಮನಸ್ಥಿತಿಯೊಂದಿಗೆ ಚಿಂತನೆ ಮಾಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ನಿಯಂತ್ರಣ ಹಾಗೂ ಬುದ್ಧಿವಂತಿಕೆಯ ಅಗತ್ಯವಿದೆ. ಕೆಲವು ಅಚಾತುರ್ಯಪೂರ್ಣ ಖರ್ಚುಗಳು ಕುಟುಂಬ ಅಥವಾ ವಾಹನ ಸಂಬಂಧಿತವಾಗಿರಬಹುದು. ಇವುಗಳನ್ನು ಗಮನದಿಂದ ನಿರ್ವಹಿಸಬೇಕು. ಹಿಂದಿನ ದಿನಗಳಲ್ಲಿ ಮಾಡಿದ ಹೂಡಿಕೆಗಳು ಇಂದು ಲಾಭದ ಸೂಚನೆ ನೀಡಬಹುದು. ಆದರೆ ಇಂದಿನ ಗ್ರಹಸ್ಥಿತಿ ಪ್ರಕಾರ ಹೊಸ ಹೂಡಿಕೆಗೆ ನಿರ್ಣಯವಲ್ಲ, ವಿಶ್ಲೇಷಣೆಗೆ ಯೋಗ. ಸಾಲ ಅಥವಾ ಸಾಲ ಪಾವತಿ ಸಂಬಂಧಿತ ಕಾರ್ಯಗಳಿಗೆ ಈ ಶನಿವಾರ ತಾತ್ಕಾಲಿಕ ವಿಳಂಬ ಅಥವಾ ಗೊಂದಲ ಉಂಟಾಗಬಹುದು. ಆದ್ದರಿಂದ ಹೆಚ್ಚು ಸ್ಪಷ್ಟತೆ ಮತ್ತು ದಾಖಲೆ ಪತ್ರಗಳ ಪರಿಶೀಲನೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮ ಹೆಚ್ಚು ಆಗುವ ಸೂಚನೆಗಳಿವೆ. ಅಂದರೆ ಶರೀರದ ಮೇಲೆ ಒತ್ತಡ ಹೆಚ್ಚು ಇರಬಹುದು. ಇದರಲ್ಲಿ ಪಾರ್ಶ್ವವಾಯು, ಬೆನ್ನು ನೋವು, ಮೂಳೆ ತೊಂದರೆಗಳು ಸೇರಿರಬಹುದು. ಆದ್ದರಿಂದ ವಿಶ್ರಾಂತಿ, ವ್ಯಾಯಾಮ ಮತ್ತು ಹಾಲಿನ ಸೇವನೆ ಪ್ರಮುಖ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲವರಿಗೆ ಮನಃಶಾಂತಿಯ ಕೊರತೆ, ಅಲ್ಪ ನೈರಾಶ್ಯ ಅಥವಾ ಆತ್ಮವಿಶ್ವಾಸ ಕುಂದುವುದು ಸಂಭವಿಸಬಹುದು. ಯೋಗ, ಪ್ರಾಣಾಯಾಮ ಮತ್ತು ಮೌನದಿಂದ ಇದನ್ನು ಕಡಿಮೆ ಮಾಡಬಹುದು. ದಿನದ ಮಧ್ಯಾಹ್ನ ನಂತರದಲ್ಲಿ ಶಕ್ತಿ ಕುಂದುವ ಸಾಧ್ಯತೆ ಇರುವುದರಿಂದ ಬೆಳಿಗ್ಗೆ ಮುಖ್ಯ ಕೆಲಸಗಳನ್ನು ಮುಗಿಸಿಕೊಳ್ಳುವುದು ಉತ್ತಮ. ಸೂರ್ಯನ ಬೆಳಕು ಹಾಗೂ ಶುದ್ಧವಾದ ಆಹಾರ ಇಂದು ಪೋಷಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಣ್ಣ ಮಟ್ಟದ ಮನಸ್ಪರ್ಧೆಗಳ ಸಾಧ್ಯತೆ ಇರುವುದರಿಂದ ಮಾತುಗಳಲ್ಲಿ ಶಾಂತಿಯುತ ನಡವಳಿಕೆ ಅಗತ್ಯ. ಪತ್ನಿ ಪತಿಯ ಜೊತೆ ಸಂವಾದವು ಕೆಲವು ಗಂಭೀರ ವಿಷಯಗಳತ್ತ ಕೊಂಡೊಯ್ಯಬಹುದು. ಇಲ್ಲಿ ಶ್ರದ್ಧೆ, ನಿಷ್ಠೆ ಹಾಗೂ ಶ್ರವಣ ಶಕ್ತಿಯು ನಿಮಗೆ ಪಾಠವಾಗಬಹುದು. ಮಕ್ಕಳಿಗೆ ಸಮಯ ಕೊಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಆಧ್ಯಾತ್ಮಿಕ ಪುನಶ್ಚೇತನವನ್ನು ನೀಡಬಲ್ಲದು. ಆತ್ಮೀಯ ಸಂಬಂಧಗಳ ದೀರ್ಘಕಾಲಿಕ ಬೆಳವಣಿಗೆಗೆ ಇಂದಿನ ದಿನ ಶ್ರಮದ ಬೀಜ ಬಿತ್ತುವ ದಿನ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಆತ್ಮ ಪರಿಶೀಲನೆಗೆ, ಶುದ್ಧ ಆಲೋಚನೆಗೆ ಮತ್ತು ಪುನರ್ಸ್ಥಾಪನೆಗೆ ದಿನ ಅನುಕೂಲ. ಇಂದಿನ ಶನಿ ಆರಾಧನೆ ನಿಮ್ಮ ಅಂತರಾಳದಲ್ಲಿ ನೆಮ್ಮದಿ ತರಬಲ್ಲದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಆರೋಗ್ಯ ಸಮಸ್ಯೆ ಇರುವವರಿಗೆ ಔಷಧೀಯ ತೈಲ ಸ್ನಾನ ಅಥವಾ ಮಾವಿನ ಎಲೆಯಿಂದ ತೊಳೆದ ನೀರಿನಿಂದ ಸ್ನಾನ ಶುಭ. ಕೂಲಿಕಾರರಿಗೆ ತಿಂದ ನಂತರ ಆಹಾರದ ಪ್ಯಾಕೆಟ್ ಅಥವಾ ಬಟ್ಟೆ ದಾನ ಮಾಡುವುದು ಶನಿದೇವನ ಅನುಗ್ರಹಕ್ಕೆ ಕಾರಣ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹನ ಸಂಕೇತವಾದ ಈ ಸಂಖ್ಯೆ ನಿಮಗೆ ಶ್ರದ್ಧೆ, ಪರಿಶ್ರಮ ಹಾಗೂ ಶಕ್ತಿ ನೀಡಬಲ್ಲದು. ಯಾವುದೇ ಕಾರ್ಯದಲ್ಲಿ ವಿಳಂಬದ ನೆಪವಿಲ್ಲದೆ ಧೈರ್ಯದಿಂದ ಮುಂದೆ ಸಾಗಿದರೆ ಫಲಪಡೆಯಿತು. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣದ ಉಡುಪಿನ ಬಳಕೆ ಅಥವಾ ಮನೆಯ ದೇವರ ಕೋಣೆಯಲ್ಲಿ ನೀಲಿ ಹೂವಿನ ಅಲಂಕಾರ ನಿಮ್ಮ ಮನಸ್ಸಿಗೆ ಶಾಂತಿ, ದೀರ್ಘ ಚಿಂತನೆ ಹಾಗೂ ನಂಬಿಕೆಯನ್ನು ಒದಗಿಸಬಹುದು. ಶುಭ ಸಮಯ ಬೆಳಗ್ಗೆ 10:35 ರಿಂದ ಮಧ್ಯಾಹ್ನ 12:05. ಈ ಅವಧಿಯಲ್ಲಿ ಶುಭ ಕರ್ಮಗಳು, ವ್ಯಾಪಾರ ಕರ್ಮಗಳು ಅಥವಾ ಗೌಪ್ಯ ಚರ್ಚೆಗಳು ಯಶಸ್ಸಿಗೆ ಕಾರಣವಾಗಬಹುದು. ನಿಮ್ಮ ಶಕ್ತಿಯ ಶ್ರೇಷ್ಠ ತರಂಗ ಈ ಸಮಯದಲ್ಲಿ ಸ್ಪಷ್ಟವಾಗುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಒಳಜೀವನದಲ್ಲಿ ಅನೇಕ ಚಿಂತನೆಗಳು, ಆಳವಾದ ವಿಚಾರಗಳು ಮತ್ತು ಆತ್ಮ ಪರಿಶೀಲನೆಯ ತರಂಗಗಳು ಹೊಮ್ಮಬಹುದು. ನಿಮ್ಮ ಪ್ರಜ್ಞೆ ಹಾಗೂ ಬುದ್ಧಿಶಕ್ತಿಯ ತೀವ್ರತೆ ಇಂದು ಹೆಚ್ಚಾಗಿರುವುದರಿಂದ ಮೌನದ ಮಧ್ಯದಲ್ಲಿ ಕೆಲವು ಮಹತ್ವದ ಆಂತರಿಕ ಉತ್ತರಗಳು ಲಭಿಸಬಹುದು. ಹಳೆಯ ಬಾಂಧವ್ಯಗಳು, ಮುಚ್ಚಿಹಾಕಿದ ಫೈಲ್ಗಳು ಅಥವಾ ಪೂರ್ವಕಾಲದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಂದರ್ಭಗಳಾಗಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಏರ್ಪಡುತ್ತಿರುವ ಪರಿಪಕ್ವತೆ ಇಂದು ಮತ್ತಷ್ಟು ಸ್ಪಷ್ಟವಾಗುವುದು. ಇಂದು ತಾಳ್ಮೆ ಮತ್ತು ಮೃದು ನಡವಳಿಕೆಯಿಂದ ನೀವು ಸುತ್ತಲಿನವರಲ್ಲಿ ವಿಶ್ವಾಸ ಮೂಡಿಸಬಹುದು. ಅಂತಃಕರಣದಿಂದ ಮಾಡಿದ ಪ್ರಾರ್ಥನೆಗಳು ಇಂದು ಹಿರಿದು ಫಲ ನೀಡಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಗಂಭೀರ ಹಾಗೂ ಜವಾಬ್ದಾರಿಯುತ ಕಾರ್ಯಗಳನ್ನು ನಿಭಾಯಿಸಲು ತಯಾರಾಗಿರಬೇಕು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶಿಸ್ತಿನ ನಡೆ ಹಾಗೂ ನಿಷ್ಠಾವಂತರ ಕಾರ್ಯಪ್ರವೃತ್ತಿಯನ್ನು ಗಮನಿಸಬಹುದು. ಇಂದು ಹೊಸ ಯೋಜನೆಗಳು ಮುಂದೆ ಸಾಗುವ ಇಂಗಿತ ನೀಡಬಹುದು. ಆದರೆ ಪ್ರತಿ ಹೆಜ್ಜೆಯನ್ನು ಪರಿಶೀಲನೆಯಿಂದ ಮುನ್ನಡೆಯುವುದು ಒಳ್ಳೆಯದು. ಸಣ್ಣ ತಪ್ಪುಗಳು ಹಿರಿಯರ ಗಮನಕ್ಕೆ ಬರುವ ಸಾಧ್ಯತೆ ಇರುವುದರಿಂದ ಹೆಚ್ಚು ಜಾಗರೂಕತೆ ಅವಶ್ಯಕ.
ತಂತ್ರಜ್ಞಾನ ಅಥವಾ ನೌಕರಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಒಂದು ಮುನ್ನೋಟ ತಯಾರಿಸಿಕೊಂಡು ಮುಂದೆ ನಡೆಯಬಹುದು. ಆದರೆ ಅಂತಿಮ ನಿರ್ಧಾರದಲ್ಲಿ ಇನ್ನೂ ಕೆಲ ದಿನಗಳ ತಾಳ್ಮೆ ಶ್ರೇಷ್ಠ. ಉದ್ಯಮಿಗಳಿಗೆ ಇಂದು ಹಣದ ಲೆಕ್ಕಾಚಾರಗಳ ಪರಿಶೀಲನೆ, ಹಳೆಯ ಖಾತೆಗಳನ್ನು ಮುಕ್ತಾಯಗೊಳಿಸುವ ದಿನ. ಹೊಸ ಗ್ರಾಹಕರೊಂದಿಗೆ ಮಾತುಕತೆ ವೇಳೆ ಸ್ಪಷ್ಟತೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸಿನ ಸ್ಥಿತಿ ಸ್ಥಿರವಾಗಿ ಕಾಣುತ್ತದೆ. ಆದರೂ ಖರ್ಚಿನಲ್ಲಿ ಯುಕ್ತಿಯ ಬಳಕೆಯ ಅಗತ್ಯವಿದೆ. ಅನವಶ್ಯಕ ವ್ಯಯ ಅಥವಾ ಆಸೀಮಿತಿಯಾದ ಖರ್ಚುಗಳಿಂದ ದೂರವಿರುವುದು ಶ್ರೇಷ್ಠ. ಹಿಂದಿನ ಹೂಡಿಕೆಗಳಿಂದ ಲಘುಮಟ್ಟದ ಲಾಭ ದೊರೆಯಬಹುದು, ಆದರೆ ಈ ಲಾಭವನ್ನು ಪುನಃ ಹೂಡಿಕೆಗೆ ಬಳಸಿದರೆ ಭವಿಷ್ಯದಲ್ಲಿ ಲಾಭಕರ. ಸಾಲ ಅಥವಾ ಬಾಕಿಗಳ ಪರಿಹಾರ ಯತ್ನಗಳಿಗೆ ಇಂದಿನ ಶನಿವಾರ ಉತ್ತಮ ದಿನವಾಗಿರದು. ತಾಳ್ಮೆ ಇಟ್ಟು ಮುಂದಿನ ವಾರ ಯತ್ನಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಮತ್ತು ಮನಸ್ಸಿನಲ್ಲಿ ಆಲಸ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕಫ ಮತ್ತು ವಾತ ಸಂಬಂಧಿತ ತೊಂದರೆಗಳು, ಜಲಬೇರ್ಡಿಕೆ, ಹೊಟ್ಟೆ ಉರಿಯೂತು ಅಥವಾ ಮಲಬದ್ಧತೆ ಇಂತಹವು ಇಂದು ಎದುರಾಗಬಹುದು. ಬೆಳಿಗ್ಗೆ ತುಪ್ಪ ಇಡುವ ಶರೀರಕ್ಕೆ ಸೂಕ್ತ ಆಹಾರ ಸೇವನೆ, ತಾಜಾ ಹಣ್ಣುಗಳ ಸೇವನೆ ಮತ್ತು ಆಹಾರದ ನಡುವಿನ ಅಗತ್ಯವಾದ ವಿರಾಮದಿಂದ ಉಪಶಮನವಾಗಬಹುದು. ಮನೆಯಲ್ಲೋ ಜನರ ಆರೋಗ್ಯದ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಹಳತು ಮನಸ್ಸು, ಅತೀವ ಚಿಂತೆ ಮತ್ತು ರಾತ್ರಿಯ ಅಹಿತಕರ ಅಭ್ಯಾಸಗಳು ನಿಮ್ಮ ನಿದ್ರೆಗೆ ಬಾಧೆ ತರಬಹುದು. ಸಂಧ್ಯಾ ವಂದನೆ, ಮಂತ್ರಜಪ ಅಥವಾ ಧ್ಯಾನದಿಂದ ಇಂದು ಶಕ್ತಿಯ ಪುನರ್ಶೋಧನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಮಾತುಗಳು ಹೆಚ್ಚು ಪರಿಣಾಮಕಾರಿಯಾದರೂ ಕೆಲವು ಮಾತುಗಳು ಅರ್ಥಭ್ರಷ್ಟವಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ನಿರೂಪಣೆಗೆ ಜವಾಬ್ದಾರಿಯೊಂದಿಗೆ ನಡವಳಿಕೆಯಾಗಲಿ. ಪತ್ನಿ ಪತಿಯೊಂದಿಗೆ ವಿಶೇಷ ಸಂವಾದದ ಸಂದರ್ಭ. ಇಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಸಮಾನ ಸ್ಥಾನ ಕೊಡುವ ನಯಮುದ್ರೆಯ ನಡೆ ಹೆಚ್ಚು ಸಮಂಜಸ. ಮಕ್ಕಳಿಗೆ ಸಮಯ ಕೊಡುವುದು, ಅವರ ಕಲಿಕೆಯಲ್ಲಿ ಸಾಂತ್ವನದ ಮಾತುಗಳು ಬುದ್ಧಿವಂತಿಕೆಗೆ ಪಾಠ. ಕುಟುಂಬದ ಹಿರಿಯರ ಆರೋಗ್ಯ ವಿಚಾರದಲ್ಲಿ ಕೆಲವು ಆತಂಕಗಳು ಎದುರಾಗಬಹುದು. ಅವರ ಸೇವೆ ಅಥವಾ ಸಹಾಯ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವುದು ಶುಭ. ವೀಕ್ಷಕರೇ, ನೀವು ಇಂದಿನ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ನೀವು ನಿಮ್ಮ ಆತ್ಮವೀಕ್ಷಣೆ, ಋಣಾನುಬಂಧಗಳಿಂದ ಮುಕ್ತತೆ ಹಾಗೂ ಸಂಸ್ಕಾರದ ಪುನಶ್ಚೇತನಕ್ಕೆ ಯತ್ನಿಸಬಹುದು. ಇಂದಿನ ದಿನದ ಶಕ್ತಿ ನಿಮ್ಮ ಅಂತರಂಗದಲ್ಲಿ ಶ್ರದ್ಧೆಯ ರೂಪದಲ್ಲಿ ಬೆಳಗಲಿ. ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶನಿವಾರದಂದು ತಮಸುವ ಮನೆ ಪರಿಸರದಲ್ಲಿ ಕಪ್ಪು ಉಡಿಸಲು ಅಥವಾ ನಲಿದಳೆಯ ಬಟ್ಟೆ ತಿಂಡಿಯನ್ನು ಬಡವರಿಗೆ ದಾನ ಮಾಡುವ ಮೂಲಕ ಶನಿದೇವನ ಅನುಗ್ರಹ ಪಡೆಯಬಹುದು. ನದಿಯಲ್ಲಿ ಎಳ್ಳು ನಮನದೊಂದಿಗೆ ಹರಿಸುವುದು ಅಥವಾ ಪುಣ್ಯಕ್ಷೇತ್ರದ ಸ್ಮರಣೆ ಇಂದು ನಿಮ್ಮ ಆತ್ಮಸಂತೋಷಕ್ಕೆ ಕಾರಣ. ಅದೃಷ್ಟದ ಸಂಖ್ಯೆ 8. ಈ ಶನಿಗ್ರಹಣ ಬಲವಂತ ಸಂಕೇತವಾದ ಈ ಸಂಖ್ಯೆ ನಿಮಗೆ ಸಮಾಧಾನ ಹಾಗೂ ಸ್ಥೈರ್ಯವನ್ನು ಒದಗಿಸುತ್ತದೆ. ನಿರ್ಧಾರಗಳಲ್ಲಿ ಗಂಭೀರತೆಯ ಅಗತ್ಯವಿರುವ ಈ ದಿನದಲ್ಲಿ 8 ನಿಮ್ಮ ಆಳವಾದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ಶನಿಗೆ ಪ್ರಿಯ. ಈ ಬಣ್ಣದ ಉಡುಪಿನಲ್ಲಿ ಅಥವಾ ಆಭರಣಗಳಲ್ಲಿ ಇಂದು ನೀವು ಶಕ್ತಿಯ ಬಲವನ್ನು ಅನುಭವಿಸಬಹುದು. ಮನಸ್ಸಿಗೆ ಶಾಂತಿ, ಚಿಂತನಕ್ಕೆ ಸ್ಪಷ್ಟತೆ ನೀಡುವುದು. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಶನಿವಾರದ ಶಕ್ತಿಯ ಶ್ರೇಷ್ಠ ತರಂಗಗಳು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡುವವರಿಗೆ ಅನುಕೂಲ. ಯಾವುದೇ ಮಹತ್ವದ ಕರೆಗಳು, ಸಂವಾದಗಳು ಅಥವಾ ನಿರ್ಧಾರಗಳು ಈ ಸಮಯದಲ್ಲಿ ಯಶಸ್ಸಿಗೆ ದಾರಿ ತೆರೆದುಕೊಡಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ಶನಿವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಭಾವನಾತ್ಮಕ ಗುಣಧರ್ಮಗಳು ಗಾಢವಾಗುವ ಸಾಧ್ಯತೆ ಹೆಚ್ಚು. ನಿಮ್ಮ ನಂಟು ಸಂಬಂಧಗಳು, ಆಂತರಿಕ ಭಾವನೆಗಳು ಹಾಗೂ ಕಲ್ಪನೆಗಳ ತೀವ್ರತೆ ಹೆಚ್ಚಾಗಿ ದಿನದ ಧಾರಾಳ ಭಾಗ ಭಾವಪೂರ್ಣವಾಗಿ ಸಾಗುವ ಸೂಚನೆಗಳಿವೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಧೈರ್ಯ ಮತ್ತು ತಾಳ್ಮೆಯ ಶಕ್ತಿಯೊಂದಿಗೆ ನೀವು ನಿಮ್ಮೊಳಗಿನ ಗೊಂದಲಗಳಿಗೆ ಸ್ಪಷ್ಟತೆ ಹುಡುಕುವ ಪ್ರಯತ್ನವನ್ನು ಮಾಡಬಲ್ಲಿರಿ. ಅದೃಷ್ಟ ಮತ್ತು ಅನುಗ್ರಹ ಶಕ್ತಿಗಳ ನಿಮ್ಮ ಮೇಲಿನ ಪ್ರಭಾವದಿಂದ ಇಂದು ಅಸಾಧ್ಯ ಅನಿಸುವ ಕೆಲಸವೂ ಸಾಗಬಹುದು. ಕಷ್ಟದ ನಡುವೆಯೂ ಒಳ್ಳೆಯ ಬೆಳಕು ಹೊಳೆಯಬಹುದಾದ ದಿನವಿದು. ಧೈರ್ಯ ಮತ್ತು ನಂಬಿಕೆಯ ಭಾವನೆಯನ್ನು ಹೃದಯದಲ್ಲಿ ಉಳಿಸಿಕೊಂಡರೆ ಇಂದಿನ ದಿನ ಯಶಸ್ವಿಯತ್ತ ಕರೆದೊಯ್ಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಕ್ಷೇತ್ರದಲ್ಲಿ ಇಂದು ನೀವು ನಿರ್ವಹಣಾ, ತಂತ್ರಜ್ಞಾನ ಅಥವಾ ಕೃಷಿ ಸಂಬಂಧಿತ ಕೆಲಸಗಳಲ್ಲಿ ಸ್ಪಷ್ಟತೆಯಿಂದ ಮುನ್ನಡೆಸಲು ಸಾಧ್ಯವಿದೆ. ಹಿರಿಯರೊಂದಿಗೆ ಸಂಪರ್ಕ ಬೆಳೆಸುವ ಹಾಗೂ ತಮ್ಮ ಶಿಫಾರಸು ಪಡೆದುಕೊಳ್ಳುವ ಸಂದರ್ಭಗಳು ಲಭಿಸಬಹುದು. ಪೂರ್ವದಲ್ಲಿ ನಿಲ್ಲಿಸಿದ್ದ ಯೋಜನೆಗಳು ಪುನಃ ಚಲನೆಯಲ್ಲಿಗೆ ಬರಬಹುದು. ನಿಮ್ಮ ಕೆಲಸದ ಗುಣಮಟ್ಟ ಮೆಚ್ಚುಗೆಗೆ ಪಾತ್ರವಾಗಬಹುದು. ಆದರೆ ಕೆಲವೊಮ್ಮೆ ಸಹೋದ್ಯೋಗಿಗಳಿಂದ ಕೀಳದರ್ಜೆಯ ಮಾತುಗಳು ಕಿವಿಗೆ ಬರುವ ಸಾಧ್ಯತೆಗಳಿವೆ. ಇದನ್ನು ತಾತ್ವಿಕವಾಗಿ ತೆಗೆದುಕೊಂಡು ಮುನ್ನಡೆಯುವುದು ಉತ್ತಮ.
ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರು ಹೊಸ ಕಲ್ಪನೆಗಳಿಗೆ ರೂಪು ನೀಡುವ ಚಟುವಟಿಕೆಗಳಲ್ಲಿ ಯಶಸ್ಸು ಕಾಣಬಹುದು. ಮನಸ್ಸು ಸ್ಥಿರವಾಗಿರುವುದರಿಂದ ಹೊಸ ಪ್ರಾಜೆಕ್ಟುಗಳನ್ನು ಆರಂಭಿಸಲು ಸಹ ಶುಭ ದಿನವದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಚಾರದಲ್ಲಿ ಇಂದು ಸಮತೋಲನದ ಅವಶ್ಯಕತೆ ಇದೆ. ಹಿಂದಿನ ಸಾಲಬಾಕಿಗಳು ಅಥವಾ ಸಾಲದ ಭಾರದಿಂದಾಗಿ ಹತಾಶೆ ಮೂಡಬಹುದು. ಆದರೆ ಇಂದು ನಿಮ್ಮ ಹಣದ ನಿರ್ವಹಣೆಯಲ್ಲಿ ನಿಖರತೆ ಮತ್ತು ನಂಬಿಕೆಯ ಜೊತೆಯಾದ ನಿರ್ಧಾರಗಳು ಶ್ರೇಷ್ಠ ಫಲ ನೀಡುತ್ತವೆ. ಅನೇಕವರು ಹೂಡಿಕೆಗೆ ಯೋಚಿಸುತ್ತಿರುವಿರೆಂದರೆ ಇಂದು ಯೋಗ್ಯ ಸಲಹೆಗಳ ನಂತರ ಕ್ರಮವಹಿಸುವುದು ಉತ್ತಮ. ದುಡ್ಡಿನ ವ್ಯವಹಾರಗಳಲ್ಲಿ ಮಿತಿಮೀರುವ ಭರವಸೆಗಳನ್ನು ನಂಬುವುದು ತಪ್ಪು ಫಲಿತಾಂಶಕ್ಕೆ ಕಾರಣವಾಗಬಹುದು. ಹಣಕಾಸಿನ ಪರಿಕಲ್ಪನೆಯಲ್ಲಿ ವಿಶ್ಲೇಷಣಾತ್ಮಕ ದೃಷ್ಟಿ ಮತ್ತು ದೀರ್ಘಕಾಲದ ಯೋಜನೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕ ಶಕ್ತಿಯಲ್ಲಿ ಸ್ವಲ್ಪ ಕುಗ್ಗುಮುಗ್ಗು ಕಾಣಿಸಬಹುದು. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ನಿದ್ರೆ ಸಮತೋಲನದ ಕೊರತೆ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಸಾಧ್ಯ. ಮೀನರಾಶಿಗೆ ನೀರಿನ ಸಂಬಂಧಿತ ತೊಂದರೆಗಳು ಕೆಲವೊಮ್ಮೆ ಉಂಟಾಗಬಹುದಾದ್ದರಿಂದ ಪಾನೀಯಗಳ ಶುದ್ಧತೆ ಮತ್ತು ಪಾಕಶುದ್ಧತೆ ಕಡೆಗೆ ವಿಶೇಷ ಗಮನ ನೀಡಬೇಕು. ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದರಿಂದ ಉಂಟಾಗುವ ಉತ್ಸಾಹದ ಅಡಿಯಲ್ಲಿ ತಕ್ಷಣದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ತಪ್ಪಾಗಿದೆ. ಧ್ಯಾನ, ಪ್ರಾಣಾಯಾಮ ಅಥವಾ ಮೃದುವಾದ ವ್ಯಾಯಾಮದ ಮೂಲಕ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರೊಂದಿಗೆ ಸಂವಾದ ಹೆಚ್ಚಾಗುವ ದಿನವದು. ಪತ್ನಿ ಅಥವಾ ಪತಿಯೊಂದಿಗೆ ನಡೆದ ಮಾತುಕತೆ ಕೆಲವೊಮ್ಮೆ ಭಾವೋದ್ರೇಕದ ಚಿಹ್ನೆ ತೋರಿಸಬಹುದಾದರೂ ಪರಸ್ಪರ ಪ್ರೀತಿ ಮತ್ತು ಬದ್ಧತೆಯ ಬಲದಿಂದ ಅದು ಸಮಾಧಾನಕ್ಕೆ ತಲುಪಲಿದೆ. ಪರಿವಾರದಲ್ಲಿ ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಪ್ರಾಪ್ತಿಯಾಗಬಹುದು. ಮಕ್ಕಳಿಗೆ ಪಾಠ, ಜೀವನ ಮೌಲ್ಯ ಮತ್ತು ಪ್ರೇರಣೆಯ ಮಾತುಗಳು ಇಂದು ನಿಮ್ಮಿಂದ ಸಿಕ್ಕರೆ ಅದು ದೀರ್ಘಕಾಲದ ಬಲವನ್ನು ನೀಡಬಹುದು. ಅಂತರಂಗದ ಸ್ನೇಹಿತ ಅಥವಾ ಹಳೆಯ ಸಂಬಂಧದವರು ಹೊಸ ಸಮಾಲೋಚನೆಗಾಗಿ ಸಂಪರ್ಕ ಸಾಧಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಂವೇದನೆ ಪ್ರಯೋಗ ಮಾಡುವುದು ಸೂಕ್ತ. ವೀಕ್ಷಕರೇ, ನೀವು ಇಂದು ಶನಿವಾರದ ಶಕ್ತಿಯಿಂದಾಗಿ ನಿಮ್ಮ ಆಂತರಿಕ ಜೀವನದ ಪುನರ್ವಿಶ್ಲೇಷಣೆಗೆ ಅವಕಾಶ ದೊರೆಯುತ್ತದೆ. ಬಾಹ್ಯ ಜಗತ್ತಿನ ತಾಳಮೇಳದ ನಡುವೆಯೂ ನಿಮ್ಮ ಆತ್ಮಧ್ವನಿ ಕೇಳಲು ಈ ದಿನ ಅವಕಾಶ ಕಲ್ಪಿಸುತ್ತದೆ. ಇಂದು ಓಂ ನಮೋ ನಾರಾಯಣಾಯ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರಗಳ ಜಪವು ನಿಮಗೆ ಶಕ್ತಿಯನ್ನು ನೀಡಬಲ್ಲದು. ಎಳ್ಳು, ತೈಲ ಅಥವಾ ನಾರಿಕೇಳದ ದಾನ ಶನಿಗೆ ಸಮರ್ಪಿಸುವ ಮೂಲಕ ಒಳಿತಾದ ಶಕ್ತಿಗಳನ್ನು ಆಕರ್ಷಿಸಬಹುದು. ಅದೃಷ್ಟದ ಸಂಖ್ಯೆ 7. ಆಧ್ಯಾತ್ಮದ ಸಂಕೇತವಾದ ಈ ಸಂಖ್ಯೆ ನಿಮ್ಮ ಆಂತರಿಕ ಶಕ್ತಿಯನ್ನು ಬೆಳಗಿಸುತ್ತದೆ. ಇಂದಿನ ದಿನದಲ್ಲಿ 7 ಅಂಕೆಯ ಅನ್ವಯಿತ ಕ್ರಿಯೆಗಳು ಅಥವಾ ಸಮಯಗಳು ನಿಮಗೆ ಒಳಿತಾಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ದಪ್ಪ ಹಸಿರು. ಈ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಸಮತೋಲನ, ಜೀವಂತಿಕೆ ಮತ್ತು ಮನೋಬಲವನ್ನು ನೀಡಬಲ್ಲದು. ಹಸಿರು ಬಣ್ಣದ ಉಡುಪು, ಆಭರಣ ಅಥವಾ ವಸ್ತುಗಳನ್ನು ಧರಿಸುವುದು ಧೈರ್ಯ ಹಾಗೂ ಚೈತನ್ಯ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಶುಭತರ ಗ್ರಹಶಕ್ತಿಗಳು ನಿಮ್ಮ ಕಾರ್ಯಗಳಲ್ಲಿ ಪ್ರೇರಣೆಯ ತ್ವರಿತ ನೀಡಬಲ್ಲವು. ಹೊಸ ಯೋಜನೆಗಳ ಪ್ರಾರಂಭ, ವಿಶೇಷ ಪೂಜೆ ಅಥವಾ ಮಹತ್ವದ ತೀರ್ಮಾನಗಳಿಗಾಗಿ ಈ ಸಮಯ ಹೆಚ್ಚು ಅನುಕೂಲಕರ. ವೀಕ್ಷಕರ, ಈ ರೀತಿಯಾಗಿ 12 ರಾಶಿಯವರ ಅವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.